ಪ್ರಪಂಚದಲ್ಲಿ ಕೆಲವು ಪುಸ್ತಕಗಳು ಹೆಂಗಿರ್ತಾವಲ್ಲ, ಅವುಗಳನ್ನು ಕೈ ತೊಳ್ಕೊಂಡು ಮುಟ್ಟಬೇಕು. ಇನ್ನು ಕೆಲವು ಪುಸ್ತಕಗಳು ಹೆಂಗಿರ್ತಾವಲ್ಲ, ಅವನು ಮುಟ್ಟಿದ ಮೇಲೆ ಕೈ ತೊಳ್ಕೋಬೇಕು. ಬಹುತೇಕ ನಿಮಗೆಲ್ಲ ಅರ್ಥ ಆಗಿರಬೇಕು. ಯಾವ ಪುಸ್ತಕಗಳು ಪರಿಶುದ್ಧವಾದ ನಮ್ಮ ಮಸ್ತಕವನ್ನು ಕೆಡಿಸ್ತಾವೋ ಆ ಪುಸ್ತಕಗಳನ್ನು ಮುಟ್ಟಿದ ಮೇಲೆ ಕೈ ತೊಳ್ಕೊಳ್ಬೇಕು, ಅಂದರೆ ತಲೆ ತೊಳ್ಕೊಳ್ಬೇಕು. ಆದರೆ ಯಾವ ಪುಸ್ತಕಗಳು ಕಲ್ಮಶ ತುಂಬಿರುವಂತಹ ನಮ್ಮ ಮಸ್ತಕವನ್ನು ಪರಿಶುದ್ಧಗೊಳಿಸ್ತಾವೋ ಅಂತಹ ಪುಸ್ತಕಗಳನ್ನು ಕೈ ತೊಳ್ಕೊಂಡ ಮೇಲೆ ಮುಟ್ಟಬೇಕು. ಸಿದ್ಧಾಂತ ಶಿಖಾಮಣಿ ಮುಟ್ಟಿದ ಮೇಲೆ ಕೈ ತೊಳ್ಕೊಳ್ಳುವಂಥದ್ದಲ್ಲ, ಕೈ ತೊಳ್ಕೊಂಡ ಮೇಲೆ ಮುಟ್ಟಬೇಕಾಗಿರುವಂಥ ಒಂದು ಶ್ರೇಷ್ಠವಾದ ಪರಮಾತ್ಮನಿಂದ ಅಗಲಿ ಬಂದಿರುವಂತಹ ಜೀವಾತ್ಮ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅನ್ನುವ ಉಕ್ತಿಯಂತೆ ಹುಟ್ಟಿದ ಮೇಲೆ ಮರಣ, ಮರಣ ಆದಮೇಲೆ ಮತ್ತೆ ಜನನ, ಜನನ ಆದಮೇಲೆ ಮತ್ತೆ ಹುಟ್ಟು, ಹೀಗೆ ಹುಟ್ಟು ಸಾವುಗಳ ಭವಬಂಧನದಲ್ಲಿ ಸಿಕ್ಕಾಕ್ಕೊಂಡು ದುಃಖ ತಪ್ತನಾಗಿರ್ತಾನೋ ಅಂತಹ ಜೀವಾತ್ಮನಿಗೆ ತಾನು ಕಳೆದುಕೊಂಡು ಬಂದಿರುವಂತಹ ಪರಮ ಚೈತನ್ಯ ಪರಮಾತ್ಮನನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಉತ್ಕೃಷ್ಟವಾದ ಮಾರ್ಗವನ್ನು ತೋರಿಸುವಂತಹ ಶ್ರೇಷ್ಠ ಕೃತಿ ಅದು ಶ್ರೀ ಸಿದ್ಧಾಂತ ಶಿಖಾಮಣಿ. ಯಾವುದನ್ನು ಅಗಲಿ ಬಂದಿರೋಣದರಿಂದ ಮನುಷ್ಯನ ದುಃಖ ಇಮ್ಮಡಿಗೊಳ್ತಾ ಬಂದಿದೆಯೋ ಅದನ್ನು ಪಡೆದುಕೊಳ್ಳುವವರೆಗೆ ಈ ದುಃಖ ದೂರ ಆಗೋದಿಲ್ಲ. ಅಂತಹ ದುಃಖವನ್ನು ದೂರ ಮಾಡುವುದಕ್ಕಾಗಿ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಡುವುದಕ್ಕಾಗಿ ಸಿದ್ಧಾಂತ ಶಿಖಾಮಣಿ ಜೀವಾತ್ಮರೆಲ್ಲರಿಗೂ ಕೂಡ 101 ಸ್ಥಳಗಳನ್ನು ಪ್ರತಿಪಾದನೆ ಮಾಡಿದೆ. ಜಗದ್ಗುರು ರೇಣುಕ ಭಗವತ್ಪಾದರು ಅಗಸ್ತ್ಯ ಮಹರ್ಷಿಗೆ ಈ ಸಿದ್ಧಾಂತವನ್ನು ಉಪದೇಶ ಮಾಡಿದರೆ ರೇಣುಕಾಗಸ್ತ್ಯರ ಸಂವಾದದ ರೂಪದಲ್ಲಿ ಶಿವಯೋಗಿ ಶಿವಾಚಾರ್ಯರು ಈ ಗ್ರಂಥವನ್ನು ರಚನೆ ಮಾಡಿದವರಾಗಿದ್ದಾರೆ. ಪಿಂಡ ಪಿಂಡಜ್ಞಾನ ಸ್ಥಳ, ಸಂಸಾರ ಹೇಯಸ್ಥಳ, ಗುರು ಕಾರುಣ್ಯ ಸ್ಥಳ, ಹೀಗೆ ಒಂದೊಂದೇ ಸ್ಥಳಗಳನ್ನು ಅಳವಡಿಸಿಕೊಳ್ತಾ ಸಾಗಿದಾಗ ಕೊನೆಗೊಮ್ಮೆ ಐಕ್ಯ ಸ್ಥಳವನ್ನು ಪ್ರವೇಶ ಮಾಡಿ ಜ್ಞಾನ ಶೂನ್ಯ ಸ್ಥಿತಿಯನ್ನು ತಲುಪಿ ಪರಮಾತ್ಮನಲ್ಲಿ ಜೀವಾತ್ಮನನ್ನು ಒಂದಾಗಿಸುವಂತಹ ಶ್ರೇಷ್ಠ ಮಾರ್ಗವನ್ನು ಈ ಕೃತಿಯ ತುಂಬೆಲ್ಲ ನಾವು ಗಮನಿಸಲಿಕ್ಕೆ ಸಾಧ್ಯ ಇದೆ. ಇಂತಹ 101 ಸ್ಥಳಗಳಲ್ಲಿ ಕಳೆದ ವರ್ಷದಿಂದ ಮತ್ತು ಈ ವರ್ಷ ಗುರು ಕಾರುಣ್ಯ ಸ್ಥಳವನ್ನು ಕುರಿತು ನಾವೆಲ್ಲ ಚಿಂತನೆಯನ್ನು ಮಾಡ್ತಾ ಬರ್ತಾ ಇದ್ದೇವೆ. ಗುರು ಕರುಣಾಮೂರ್ತಿ, ಗುರುವಿನ ಕಾರುಣ್ಯವನ್ನು ಶಿಷ್ಯನಾದವನು ಯಾವ ತೆರನಾಗಿ ಪಡೆದುಕೊಳ್ಳಬೇಕು ಅನ್ನೋದನ್ನು ಎಳೆಯಾಗಿ ರೇಣುಕ ಭಗವತ್ಪಾದರು ಈ ಸ್ಥಳದಲ್ಲಿ ಉಪದೇಶ ಮಾಡಿದ್ದಾರೆ. पानी पीना छान के गुरु करना पहचान के, पानी पीना छान के गुरु करना पहचान के. ನೀರು ಸೋಸಿ ಕುಡಿಬೇಕು, ಗುರುಗಳ
ವಿಚಾರ ಮಾಡಿ ಆಯ್ಕೆ ಮಾಡ್ಕೋಬೇಕು ಅಂತ. ನೀರು ಸೋಸಲಾರ್ದ ಕುಡಿದ್ರೆ ಅನಾರೋಗ್ಯಕ್ಕೆ ಕಾರಣ ಆಗ್ತದೆ. ವಿಚಾರ ಮಾಡಲಾರ್ದ ಗುರುಗಳನ್ನು ಮಾಡ್ಕೊಂಡ್ವಿ ಅಂದ್ರೆ ಅದು ಅವನತಿಗೆ ಕಾರಣ ಆಗ್ತದೆ. ಅವನತಿಗೆ ಕಾರಣ ಆಗ್ತದೆ. ಅದಕ್ಕೆ ನೀರು ಆರೋಗ್ಯಕ್ಕೆ ಕಾರಣ ಆಗಬೇಕು ಅಂದ್ರೆ ಸೋಸಿ ಕುಡಿಬೇಕು. ಗುರು ಉನ್ನತಿಗೆ ಕಾರಣ ಆಗಬೇಕಾಗಿತ್ತು ಅಂದ್ರೆ ವಿಚಾರ ಮಾಡಿ ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಹಿಂದಿಯೊಳಗೆ ಒಬ್ಬ ಕವಿ ಬರ್ಕೊಂಡು ಬಂದಿದ್ದಾನೆ. ಹೀಗೆ ವಿಚಾರ ಮಾಡಿ ಗುರುಗಳನ್ನು ಮಾಡ್ಕೊಳ್ಬೇಕಾಗಿತ್ತು ಅಂದ್ರೆ ಗುರುಗಳಲ್ಲಿ ಏನೇನನ್ನು ನಾವು ನೋಡಬೇಕು, ಯಾವ್ಯಾವ ಸಂಗತಿಗಳನ್ನು ಹುಡುಕಬೇಕು ಅನ್ನೋದನ್ನು ಒಂದೊಂದಾಗಿ ಗುರು ಲಕ್ಷಣದಲ್ಲಿ ಉಪದೇಶವನ್ನು ಮಾಡ್ತಾ ಬಂದವರಾಗಿದ್ದಾರೆ. ನಿನ್ನೆ ನಾವೆಲ್ಲ ನೋಡಿದ್ದೇವೆ, ಗುರುವಾದವನು ಶಿವ ಸಿದ್ಧಾಂತ ತತ್ವಜ್ಞನಾಗಿರಬೇಕು, ವಿಮುಕ್ತ ವಿಷಯ ಭ್ರಮನೂ ಆಗಿರಬೇಕು. ವಿಷಯಗಳ ಭ್ರಮೆಯಿಂದ ಅವನು ಮುಕ್ತನಾಗಿರಬೇಕು. ಶಿವ ಸಿದ್ಧಾಂತದ ತತ್ವಗಳನ್ನು ಆಮೂಲಾಗ್ರವಾಗಿ ಅರಿತವನಾಗಿರಬೇಕು, ತಿಳಿದುಕೊಂಡವನಾಗಿರಬೇಕು. ಮುಂದುವರೆದು ಗುರುವಿನ ಮತ್ತೊಂದು ಲಕ್ಷಣವನ್ನು ಇವತ್ತು ಉಪದೇಶ ಮಾಡ್ತಾರೆ. ಅದೇನು ಅಂದ್ರೆ ಚಿನ್ನ ಸಂದೇಹ ವಿಭ್ರಮಂ. ಗುರುವಾದವನು ತನ್ನಲ್ಲಿರುವಂತಹ ಸಂದೇಹಗಳನ್ನು ಮತ್ತು ವಿಭ್ರಮೆಗಳನ್ನು ಕತ್ತರಿಸಿಕೊಂಡವನಾಗಿರಬೇಕು, ನಾಶಪಡಿಸಿಕೊಂಡವನಾಗಿರಬೇಕು. ಅರ್ಥಾತ್ ಅವನಲ್ಲಿ ಸಂದೇಹಗಳಿರಬಾರದು, ಸಂಶಯಗಳಿರಬಾರದು ಮತ್ತು ವಿಭ್ರಮೆಗಳು ಇರಬಾರದು. ಸಂಶಯ ಸಂದೇಹ ಅಂದ್ರೆ ಏನು? ಸಂಶಯ ಸಂದೇಹ ಅಂದ್ರೆ ಏನು? ಇದು ಮನಸ್ಸಿನ ಒಂದು ವೃತ್ತಿ. ಇದು ಯಾವಾಗ ಬರುತ್ತೆ ಅಂತ ಕೇಳಿದ್ರೆ, ಯಾವುದೋ ಒಂದು ಘಟನೆಯನ್ನು, ಯಾವುದೋ ಒಂದು ಸಂಗತಿಯನ್ನು ಸ್ವಲ್ಪ ತಿಳ್ಕೊಂಡು ಇನ್ನೊಂದು ಸ್ವಲ್ಪ ತಿಳಿದುಕೊಳ್ಳದೇ ಇದ್ದ ಸಂದರ್ಭದಲ್ಲಿ ಮನಸ್ಸಿನೊಳಗೆ ಒಂದು ವೃತ್ತಿ ಜನ್ಮ ತಾಳ್ತದೆ. ಅದನ್ನೇ ನಾವು ಸಂದೇಹ, ಸಂಶಯ ಅಂತ ಕರಿತೀವಿ. ಏನೂ ತಿಳಿದುಕೊಳ್ಳದೇ ಇರುವವನಲ್ಲೂ ಸಂಶಯ ಬರಂಗಿಲ್ಲ. ಏನೂ ಗೊತ್ತೇ ಇಲ್ಲ ಅಂದಮೇಲೆ ಸಂಶಯ ಬರೋ ಪ್ರಶ್ನೆನೇ ಇಲ್ಲ. ಈಗ ಇಷ್ಟೆಲ್ಲ ಜನ ಕೂತ್ಕೊಂಡಿದ್ದೀರಿ, ಎಲ್ಲರೂ ಕೂತ್ಕೊಂಡು ಕೇಳ್ತಾ ಇದ್ದೀರಿ. ಇಲ್ಲೇನು ನೀವು ಕೇಳ್ತಾ ಇದ್ದೀರಲ್ಲ, ನಿಮ್ಮೊಳಗೆ ಸಂಶಯ ಬರೋ ಸಾಧ್ಯತೆ ಅದ. ಹೌದಾ? ಯಾಕೆ? ನೀವು ಕೇಳ್ತಾ ಇದ್ದೀರಿ ಅನ್ನೋ ಕಾರಣಕ್ಕೆ ನಿಮ್ಮಲ್ಲಿ ಸಂಶಯ ಬರ್ತದೆ. ಏನೂ ಕೇಳಲಾರ್ದ ಹೊರಗೆ ದೂರ ಕುಂತು ಎದ್ದು ಹೋಗ್ತಾರಲ್ಲ, ಅವರಿಗೆ ಸಂಶಯ ಬರೋ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಕೇಳೇ ಇಲ್ಲ ಅಂದಮೇಲೆ ಸಂಶಯ ಹೆಂಗೆ ಬರ್ತದೆ? ಕೇಳೇ ಇಲ್ಲ ಅಂದರೆ ಸಂಶಯ ಬರೋ ಪ್ರಶ್ನೆ ಇಲ್ಲ. ಇನ್ನು ಯಾರು ಪೂರ್ಣ ತಿಳ್ಕೊಂಡಿರ್ತಾರಲ್ಲ ಅವ್ರಿಗೂ ಸಂಶಯ ಬರಂಗಿಲ್ಲ. ಪೂರ್ಣ ತಿಳ್ಕೊಂಡವ್ರಿಗೂ ಸಂಶಯ ಬರಂಗಿಲ್ಲ. ಯಾಕೆ ಅಂದರೆ ಅವರಿಗೆ ತಿಳಿದುಕೊಳ್ಬೇಕಾದದ್ದು ಏನೂ ಉಳಿದಿರೋದೇ ಇಲ್ಲ. ಎಲ್ಲವನ್ನ ತಿಳಿದಾದ ಮೇಲೆ ಅವನಿಗೆ ಸಂಶಯ ಬರೋ ಪ್ರಶ್ನೆ ಇರಂಗಿಲ್ಲ. ಏನೂ ತಿಳಿದೇ ಇದ್ದವನಿಗೂ ಪ್ರಶ್ನೆ ಇಲ್ಲ, ಎಲ್ಲ ತಿಳ್ಕೊಂಡವನಿಗೂ ಪ್ರಶ್ನೆ ಇಲ್ಲ, ಸಂದೇಹ ಇಲ್ಲ. ಇನ್ನು ಸಂದೇಹ ಯಾರಿಗೆ ಬರ್ತೈತೆ ಅಂದ್ರೆ ಸ್ವಲ್ಪ ತಿಳ್ಕೊಂಡಿರ್ತಾನ, ಸ್ವಲ್ಪ ತಿಳ್ಕೊಂಡಿರಂಗಿಲ್ಲ. 1 ಪಂಡಿತರಿಗೇನೆ ಸಂಶಯ ಬರೋದು, ಅಂಥವ್ರಿಗೇನೆ ಸಂಶಯ ಬರೋದು. ಸಂಶಯ ನಮಗೆ ಬರಬಾರ್ದು ಅಂದ್ರೆ ಏನೂ ತಿಳ್ಕೊಳ್ಳಾರ್ದಂಗಾರ ಇರಬೇಕು, ಎಲ್ಲ ಪೂರ್ಣ ತಿಳ್ಕೊಂಡವನರೇ ಆಗಿರಬೇಕು. ಆಮೇಲೆ ಸಂಶಯ ಇಂಥವ್ರಿಗೆ ಬರ್ತದ, ಇಂಥವ್ರಿಗೆ ಬರಂಗಿಲ್ಲ ಅಂತ ಹೇಳಲಿಕ್ಕೆ ಆಗಂಗಿಲ್ಲ. ಅದು ಬಡವನಿಗೂ ಬರ್ತದ, ಶ್ರೀಮಂತನಿಗೂ ಬರ್ತದ, ಅಶಕ್ತನಿಗೂ ಬರ್ತದ, ಸಶಕ್ತನಿಗೂ ಬರ್ತದ,
ಜ್ಞಾನಿಗೂ ಬರ್ತದ, ಅಜ್ಞಾನಿಗೂ ಬರ್ತದ. ಆದ್ರೆ ಅಜ್ಞಾನಿಯ ಸಂಶಯ ಅನಾಹುತಕ್ಕೆ ಕಾರಣ ಆದ್ರೆ ಜ್ಞಾನಿಯ ಸಂಶಯ ಶಾಸ್ತ್ರದ ಉದಯಕ್ಕೆ ಕಾರಣ ಆಗ್ತದ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ತೀವಿ. ಒಬ್ಬ ಅಜ್ಞಾನಿ ಮನುಷ್ಯನಲ್ಲಿ ಸಂಶಯ ಬಂತು ಅಂದ್ರೆ ಅದು ಅನಾಹುತಕ್ಕೆ ಕಾರಣ ಆಗುತ್ತೆ. ಯಾಕೆ ಅಂದ್ರೆ ಅವನ ಸಂಶಯ ಅಷ್ಟು ನಿಮ್ನವಾಗಿರ್ತದೆ, ಯಾವುದೇ ಅರ್ಥ ಇಲ್ಲದೇ ಇರುವಂಥ ಸಂಶಯ ಅವನನ್ನು ಕಾಡ್ತಾ ಇರ್ತದೆ. ಒಂದೂರೊಳಗೆ ರಾಮಾಯಣ ಹಚ್ಚಿದ್ರಂತೆ. ರಾಮಾಯಣ ಬಹಳ ದೊಡ್ಡದು, 7 ಕಾಂಡಗಳನ್ನು ಹೊಂದಿರುವಂತಹದ್ದು, ಹಲವಾರು ಸಾವಿರ ಶ್ಲೋಕಗಳನ್ನು ಹೊಂದಿರುವಂತಹದ್ದು. ಮೊದಲು 3 ತಿಂಗಳು ರಾಮಾಯಣ ಹಚ್ತಿದ್ರು. 1 ತಿಂಗಳದಾಗ ಮುಗಿತಿರ್ಲಿಲ್ಲ ಅಂತ ಹೇಳಿ 3 ತಿಂಗಳು ರಾಮಾಯಣ ಹಚ್ತಿದ್ರು. 3 ತಿಂಗಳ ರಾಮಾಯಣ ಕೇಳಿದ ಒಬ್ಬ ಮನುಷ್ಯ. ಅವನ್ನ ನಂದಿ ಅಂತ ಮಾಡಿದ್ರು. ಗ್ರಾಮೀಣ ಪ್ರದೇಶದೊಳಗೆ ಈ ಶ್ರಾವಣದ ಯಾವುದೋ ಪುರಾಣ ಹಚ್ಚೋ ಕಾಲಕ್ಕೆ ಒಬ್ಬನ ನಂದಿ ಅಂತ ಮಾಡಿಕೊಂಡಿರ್ಸಿರ್ತಾರೆ. ಅಂದ್ರೆ ಊರಾನವ್ರು ಯಾರು ಬರೆದಿದ್ರು ಕೂಡ ನಂದಿ ಮಾತ್ರ ಬಂದು ಕೂತ್ಕೊಂಡಿರ್ಬೇಕು. ಅವ ಯಾವುದೇ ಕಾರಣಕ್ಕೆ ಪುರಾಣ ಕೇಳೋದನ್ನು ತಪ್ಪಿಸುವಂತಿಲ್ಲ. ಯಾಕೆ ಅಂದ್ರೆ ಜನರ ಮನಸ್ಥಿತಿ ಯಾವಾಗ ಹೆಂಗಿರ್ತದೆ ಹೇಳಕ್ಕೆ ಬರಂಗಿಲ್ಲ. ಒಮ್ಮೆ ಜೈ ಅಂದ್ರೆ ಜೈ ಅಂತಾರ, ಒಮ್ಮೆ ಕೈ ಅಂದ್ರೆ ಕೈನ ಅಂತಾರ. ಬಂದ್ರೆ ಹುಯಿ ಅಂತ ಬರ್ತಾರ, ಒಮ್ಮೆ ಬರಲಿಲ್ಲ ಅಂದ್ರೆ ಎಲ್ಲರೂ ಕೈ ಕೊಟ್ಟು ಮನ್ಯಾಗ ಕೊಡ್ರ ಪರಿಸ್ಥಿತಿನೇ ಇರ್ತಾವ. ಹೀಗಾಗಿ ಪುರಾಣ ನಿಲ್ಲಬಾರ್ದು ಅಂತ ಒಬ್ಬನ ನಂದಿ ಅಂತ ಮಾಡಿ ಕುಂಡ್ರಿಸುವಂಥ ಪದ್ಧತಿ ಗ್ರಾಮೀಣ ಪ್ರದೇಶದಲ್ಲಿ. ಅವನು ನಂದಿ ಅಂತ ಮಾಡಿ ಕುಂಡ್ರಿಸಿದ್ರು. ಅವ 1.5 ಪಂಡಿತ ಇದ್ದ. ದಿನಾಲೂ ರಾಮಾಯಣ ಕೇಳ್ತಿದ್ದ. ಬೇರೆದವ್ರು ಒಂದು ದಿವಸ ಬರ್ತಿದ್ರು, ಒಂದು ದಿವಸ ಬರ್ತಿರ್ಲಿಲ್ಲ. ಅವ ಮಾತ್ರ ತಪ್ಪದೇ ಬರ್ತಿದ್ದ. 3 ತಿಂಗಳು ಪುರಾಣ ಮುಗೀತು. ಪುರಾಣಿಕರು ಗಂಟು ಮುಟ್ಟಿ ಕಟ್ಕೊಂಡು ತಮ್ಮ ಊರಿಗೆ ಹೊರಟು ನಿಂತರು. ಅವ್ರಿನ್ನೇನು ಹೋಗಿ ಬಸ್ ಹತ್ತಬೇಕು ಅನ್ನೋದ್ರಾಗನ ಇವ ಹೊಡ್ಕೋತ ಬಂದ. ಸ್ವಲ್ಪ ನಿಲ್ರಿ 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 ಅಂದ. ಮೊದಕ್ಕೆ 3 ತಿಂಗಳು ಪುರಾಣ ಕೇಳೋಣ, ಏನೋ ಕಾಣಿಕ ಕೊಡಕ್ಕೆ ಬಂದಿರ್ಬೇಕಂತ ಅವ್ರು ತಿಳ್ಕೊಂಡಿದ್ರು. ಆದ್ರೆ ಹೊಡ್ಕೋತ ಬಂದವ ನಾವು ಏನಂದ ಅಂದ್ರೆ ನಮಸ್ಕಾರ ಮಾಡಿ, ನೀವು 3 ತಿಂಗಳು ರಾಮಾಯಣ ಹೇಳಿದ್ರಿ, ಹೇಳೋ ಕಾಲಕ್ಕೆ ರಾಮ, ರಾವಣ, ರಾಕ್ಷಸ, ಯುದ್ಧ, ಅಯೋಧ್ಯೆ, ಲಂಕಾ ಹಿಂಗೇನೇನೋ ಹೇಳ್ತಾ ಇದ್ರಿ. ಅದರೊಳಗೆ ನನಗೊಂದು ಸಂಶಯ ಐತಿ ಅಂದ. ಏನು ಸಂಶಯಪ್ಪ ಅಂತ ಕೇಳಿದ್ರು. ನೀವು ರಾಮ, ರಾವಣ, ರಾಕ್ಷಸ ಅಂತ ಹೇಳಿದ್ರಲ್ಲ, ಅದರೊಳಗೆ ರಾಮ ರಾಕ್ಷಸೋ ಏನು ರಾವಣ ರಾಕ್ಷಸೋ ಇದು ನನಗೆ ಗೊತ್ತಾಗಿಲ್ಲ ಅಂದ. ಎಷ್ಟು ತಿಂಗಳು ರಾಮಾಯಣ ಕೇಳ್ಯಾನವ? 3 ತಿಂಗಳು ರಾಮಾಯಣ ಕೇಳ್ಯಾನ. ರಾಕ್ಷಸ ಯಾರು ಅನ್ನೋದು ಇವನಿಗೆ ಗೊತ್ತಾಗಿಲ್ಲ. ಆ ಪುರಾಣಕ್ಕೆ ಭಯಂಕರ ಸಿಟ್ಟು ಬಂತು. ಮನೆ ಬಿಟ್ಟು, ಮಾರು ಬಿಟ್ಟು, ಉದ್ಯೋಗ ಬಿಟ್ಟು 3 ತಿಂಗಳು ಕೂತ್ಕೊಂಡು ಹಣಿ ಬಡಬಡ್ಕೊಂಡು ಪುರಾಣ ಹೇಳ್ಯಾನ, ರಾಮಾಯಣ ಹೇಳ್ಯಾನ. ಇನ್ನೂ ಇವನಿಗೆ ರಾಮ ರಾಕ್ಷಸೋ ರಾವಣ ರಾಕ್ಷಸನೋ ಅನ್ನೋದ ಗೊತ್ತಾಗಿಲ್ಲ. ಸಿಟ್ಟಿಗೆ ದವ ಅಂದಂತ, ರಾಮನೂ ರಾಕ್ಷಸ ಅಲ್ಲ, ರಾವಣನೂ ರಾಕ್ಷಸ ಅಲ್ಲ, ನಿನ್ನ ಮುಂದೆ ಕೂತ್ಕೊಂಡು 3 ತಿಂಗಳು ನಾ ಹೇಳಿದ್ದೆ ರಾಮಾಯಣ, ನಾನಾ ರಾಕ್ಷಸ ಹೋಗ್ಪ ಮನೆಗೆ ಅಂತ. ಅಜ್ಞಾನಿಯ ಸಂಶಯ ಅನಾಹುತಕ್ಕೆ ಕಾರಣ ಆಗ್ತಾವ. ಅಜ್ಞಾನಿಯ ಸಂಶಯ ಅನಾಹುತಕ್ಕೆ ಕಾರಣ ಆಗ್ತಾವ. ಜ್ಞಾನಿಯ ಸಂಶಯ ಶಾಸ್ತ್ರದ ಉದಯಕ್ಕೆ ಕಾರಣ ಆಗ್ತಾವ. ಶಾಸ್ತ್ರದ ಉದಯಕ್ಕೆ ಕಾರಣ ಆಗ್ತಾವ. ಅದಕ್ಕೆ ಯಾರ ಮನುಷ್ಯನೊಳಗೆ ಸಂಶಯ ಬಂದ್ರೂ ಕೂಡ ಅದರದ್ದು ಒಂದಿಲ್ಲ ಒಂದು ರೀತಿಯಾಗಿರುವಂಥ ಪ್ರಯೋಜನ, ಫಲಶ್ರುತಿ ಇದ್ದೇ ಇರ್ತದೆ, ಇದ್ದೇ ಇರ್ತದೆ. ಸಂಶಯ ಒಳ್ಳೆಯದೋ ಕೆಟ್ಟದೋ? ಒಳ್ಳೆಯದೋ ಕೆಟ್ಟದ್ದೋ? ಅದು ಒಳ್ಳೆಯದು ಹೌದು,
ಕೆಟ್ಟದ್ದು ಹೌದು. ಭಾಳ ಬುದ್ಧಿವಂತರದಿರಿ ನೀವೆಲ್ಲ. ಒಳ್ಳೆಯದು ಹೌದು, ಕೆಟ್ಟದ್ದು ಹೌದು. ಒಳ್ಳೆಯದು ಯಾಕೆ ಅಂತ ಕೇಳಿದ್ರೆ, ಆ ಸಂಶಯವೇ ಮನುಷ್ಯನ ಮನಸ್ಸಿನ ವಿವೇಕವನ್ನು ತಿದ್ದುವಂಥ ಕೆಲಸ ಮಾಡುತ್ತದೆ, ನಿರ್ಮಲಗೊಳಿಸುವಂಥ ಕೆಲಸ ಮಾಡುತ್ತದೆ, ಪರಿಶುದ್ಧಗೊಳಿಸುವಂಥ ಕಾರ್ಯವನ್ನು ಮಾಡುತ್ತದೆ. ಸಂಶಯ ಅವಶ್ಯವಾಗಿ ಇರಬೇಕು. ಶಾಸ್ತ್ರದಲ್ಲಿ ಶಿಷ್ಯನ ಲಕ್ಷಣವನ್ನು ಬರೆಯೋ ಕಾಲಕ್ಕೆ ಏನು ಬರ್ದಾರೆ ಗೊತ್ತೇನು? ಸಂದಿಗ್ಧವಾನ್ ಶಿಷ್ಯ ಅಂತ ಬರ್ತಾರೆ. ಯಾರಲ್ಲಿ ಸಂಶಯ ಬರ್ತದೋ ಅವನೇ ಶಿಷ್ಯ. ಸಂಶಯ ಬರಲಿಲ್ಲ ಅಂದರೆ ಶಿಷ್ಯನ ಅಲ್ಲವ. ಶಿಷ್ಯ ಆಗಬೇಕು ಅಂದ್ರೆ ಸಂಶಯ ಬರಬೇಕು. ಸಂಶಯ ಬರಲಿಲ್ಲ ಅಂದ್ರೆ ಅವ ಹೆಂಗೆ ಶಿಷ್ಯ ಆಗಕ್ಕೆ ಸಾಧ್ಯತೆ ಹೇಳಿ? ಸಂಶಯ ಬರಲಿಲ್ಲ ಅಂದ್ರೆ ಪ್ರಶ್ನೆನೇ ಬರೋಂಗಿಲ್ಲ. ಪ್ರಶ್ನೆ ಬರಲಿಲ್ಲ ಅಂದ್ರೆ ಶಿಷ್ಯ ಆಗಂಗಿಲ್ಲ. ಮತ್ತು ಶಿಷ್ಯ ಆಗಂಗಿಲ್ಲ ಅಂದ್ರೆ ಗುರುವಿನ ಉಪದೇಶನ ಸಿಗಂಗಿಲ್ಲ. ಅದಕ್ಕೆ ಸಂಶಯ ಭಾಳ ಒಳ್ಳೆಯದು. ಸಂಶಯ ಇರಬೇಕು. ಸಂಶಯ ಹೆಂಗ ಅಂತ ಕೇಳಿದ್ರೆ ಅದು ಸೇತುವೆ ಇದ್ದಂತೆ. ಸಂಶಯ ಅನ್ನೋದು ಸೇತುವೆ ಇದ್ದಂತೆ. ಈ ದಡದಿಂದ ಆ ದಡಕ್ಕೆ ದಾಟಿಸುವ ಕೆಲಸವನ್ನು ಯಾವುದು ಮಾಡ್ತದೆ? ಸೇತುವೆ ಮಾಡ್ತದೆ. ಸೇತುವೆ ಮಾಡ್ತದೆ. ಮನುಷ್ಯನನ್ನು ಅಜ್ಞಾನ ಅನ್ನುವಂಥ ದಡದಿಂದ ಸುಜ್ಞಾನ ಅನ್ನುವ ದಡಕ್ಕೆ ಯಾವುದು ಒಯ್ದು ಮುಟ್ಟಿಸ್ತದೆ ಅಂದರೆ ಈ ಸಂಶಯವೇ ಒಯ್ದು ಮುಟ್ಟಿಸುವಂಥ ಕಾರ್ಯವನ್ನು ಮಾಡ್ತದೆ. ಚಿನ್ನ ಬಂಗಾರ ಶುದ್ಧ ಐತೋ ಏನು ಅಶುದ್ಧ ಐತೋ ಅನ್ನೋದನ್ನು ಹೆಂಗೆ ಚೆಕ್ ಮಾಡ್ತಾರೆ? ಬೆಂಕಿಯೊಳಗೆ ಹಾಕಿ ಸುಟ್ಟು ಅದರ ಶುದ್ಧಾಶುದ್ಧತೆಯನ್ನು ಪರೀಕ್ಷೆ ಮಾಡ್ತಾರೆ. ಸಂಶಯ ಅನ್ನೋದು ಕೂಡ ಅದು ಅಗ್ನಿ ಇದ್ದಂತೆ. ಅಗ್ನಿ ಇದ್ದಂತೆ. ನಮ್ಮ ವಿವೇಕವನ್ನು ಪರೀಕ್ಷೆ ಮಾಡಿ ಪರಿಶುದ್ಧಗೊಳಿಸುವಂತಹ ಕೆಲಸವನ್ನು ಈ ಸಂಶಯವೇ ಮಾಡೋದು. ಸಂಶಯವೇ ಮಾಡೋದು. ಅರ್ಜುನನಲ್ಲಿ ಸಂಶಯ ಉದಯ ಆಗದೆ ಹೋಗಿದ್ರೆ ಭಗವದ್ಗೀತೆ ಹೊರಗೆ ಬರ್ತಿರ್ಲಿಲ್ಲ. ಬರ್ತಿತ್ತೆ? ಅರ್ಜುನನ ಮನಸ್ಸಿನೊಳಗೆ ಸಂಶಯನ ಹುಟ್ಟಲಿಲ್ಲ ಅಂದ್ರೆ ಕೃಷ್ಣನ ಪ್ರಶ್ನೆನ ಕೇಳ್ತಿರ್ಲಿಲ್ಲ. ಕೃಷ್ಣನ ಪ್ರಶ್ನೆನ ಕೇಳ್ತಿರ್ಲಿಲ್ಲ ಅಂದ್ರೆ ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮನಿಂದ ಉಪದೇಶದ ರೂಪದಲ್ಲಿ ಹೊರಹೊಮ್ಮಲಿಕ್ಕೆ ಅವಕಾಶನೇ ಇರ್ತಿರಲಿಲ್ಲ. ಅಗಸ್ತ್ಯ ಮಹರ್ಷಿಗಳ ಮನಸ್ಸಿನೊಳಗೆ ಹಲವಾರು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ನಾನಾಗಮ ಶ್ರವಣ ವರ್ತಿತ ಸಂಶಯನಂ ಮಾಮ್ ಅಂತ ಹೇಳ್ಕೊತಾರ ಅವರು. ನಾನು ಬಹಳ ಕೇಳಿ 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 ಸುಸ್ತಾಗೇನಿ. ಇದರೊಳಗೆ ಯಾವುದು ಖರೆ ಯಾವುದು ಸುಳ್ಳು ಅನ್ನೋ ಗೊಂದಲ ನನ್ನ ಮನಸ್ಸನ್ನು ಆವರಿಸಿಬಿಟ್ಟದ. ಅದಕ್ಕೆ ಯಾವುದು ಖರೆ ಅನ್ನೋದನ್ನು ಹೇಳಬೇಕು ಅಂತ ರೇಣುಕ ಭಗವತ್ಪಾದರ ಮುಂದೆ ವಿನಂತಿ ಮಾಡಿಕೊಂಡ್ರು. ಅಗಸ್ತ್ಯನಿಗೆ ಸಂಶಯ ಬಂದಿರಲಿಲ್ಲ ಅಂದರೆ ಇವತ್ತು ಸಿದ್ಧಾಂತ ಶಿಖಾಮಣಿನ ಹುಡ್ತಿರ್ಲಿಲ್ಲ, ನಾವಿದನ್ನು ಹೇಳ್ತಿರ್ಲಿಲ್ಲ, ನೀವಿದನ್ನು ಕೇಳ್ತಿರ್ಲಿಲ್ಲ. ವೀರಶೈವ ಏನಾಗತ್ತಿತ್ತು ಅಂತ ಹಾಡಿದ್ರಲ್ಲ, ಹಂಗೆ ಸಂಶಯನ ಹುಟ್ಟಲಿಲ್ಲ ಅಂದ್ರೆ ಸಿದ್ಧಾಂತ ಶಿಖಾಮಣಿ ಎಲ್ಲಿರ್ತಿತ್ತು ಅಂತ ಹೇಳೋ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಸಂಶಯ ಬಹಳ ಒಳ್ಳೆಯದು. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸಂಶಯ ಬರಬೇಕು. ಸಂದಿಗ್ಧವಾನ್ ಶಿಷ್ಯ. ಬುದ್ಧನ ಹತ್ರ ಯಾರಾದರೂ ಬಂದ್ರೆ ಮೊದಲು ಅವ್ರ ಮನಸ್ಸಿನೊಳಗೆ ಸಂಶಯವನ್ನು ಜಾಗೃತಗೊಳಿಸ್ತಿದ್ದಂತೆ ಬುದ್ಧ. ಸಂಶಯವನ್ನು ಜಾಗೃತಗೊಳಿಸ್ತಿದ್ದ. ಧ್ಯಾನ ಮಗ್ನನಾಗಿ ಕುಳಿತ ಸಮಯದೊಳಗೆ ಕಣ್ಣು ತೆರೆಯೋ ಹೊತ್ತಿನಿಗೆ ಯಾರಾದರೂ ಬಂದ್ರೆ ನಮಸ್ಕಾರ ಮಾಡಿ ಬುದ್ಧನ ಮುಂದೆ ಕುಳಿತುಕೊಂಡು ದೇವ್ರ ಅದಾನ ಅಂತ ಯಾರಾದರೂ ಪ್ರಶ್ನೆ ಕೇಳಿದ್ರೆ, ದೇವ್ರ ಅದಾನೇನು ಅಂತ ಕೇಳಿದ್ರೆ ಖಂಡಿತವಾಗಲೂ ದೇವರಿಲ್ಲ ಅಂತ ಹೇಳ್ತಿದ್ದಾನೆ ಬುದ್ಧ. ದೇವ್ರ ಅದಾನೇನು ಅಂತ ಕೇಳಿದ್ರೆ
ಖಂಡಿತವಾಗಲೂ ದೇವರು ಇಲ್ಲ ಅಂತ ಹೇಳ್ತಿದ್ದ ಬುದ್ಧ. ಇನ್ನು ಯಾರಾದರೂ ಬಂದು ದೇವರು ಇಲ್ಲೇನು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ದೇವ್ರು ಅದಾನ ಅಂತ ಹೇಳ್ತಿದ್ದಂತ ಬುದ್ಧ. ಖಂಡಿತವಾಗ್ಲೂ ದೇವ್ರು ಅದಾನ ಅಂತ ಹೇಳ್ತಿದ್ದಂತ. ಪಕ್ಕದಲ್ಲಿ ಕುಳಿತಿರುವಂಥ ಆನಂದ, ಏನ್ರಿ ಅವ್ರಿಗೆ ಹಿಂಗೆ ಹೇಳ್ತೀರಿ, ಇವ್ರಿಗೆ ಹಂಗೆ ಹೇಳ್ತೀರಿ, ಯಾವ್ದು ಖರೆ ಅಂತ ತಿಳ್ಕೊಬೇಕು, ಎರಡೂ ನಾ ಕೇಳೇನಿ ಅಂದ. ನೀವು ಹಂಗೆ ಹೇಳೋದು ಕೇಳೇನಿ, ದೇವ್ರು ಖಂಡಿತವಾಗ್ಲೂ ಅದಾನ ಅನ್ನೋದು ಕೇಳೇನಿ, ಖಂಡಿತವಾಗ್ಲೂ ದೇವ್ರು ಇಲ್ಲ ಅನ್ನೋದನ್ನು ನಾ ಕೇಳಕತ್ತೇನೆ, ಯಾವುದು ಖರೆ ಇದ್ರೊಳಗೆ ಅಂತ. ಅವಾಗ ಬುದ್ಧ ಹೇಳಿದ್ದ, ನಾನು ಎರಡೂ ನಿನಗೆ ಹೇಳಿಲ್ಲ ಅವ್ರಿಗೆ ಹೇಳೇನಿ ಅಂತ ಹೇಳ್ದ. ಅದು ಅವ್ರಿಗಷ್ಟೇ, ನಿನಗಲ್ಲ ಅದು. ಹಂಗ್ಯಾಕೆ ಹೇಳಿದ್ರಿ ಅಂತ ಕೇಳ್ದ. ಅವಾಗ ಬುದ್ಧ ಹೇಳಿದ್ದಂತ, ಅದಾನೇನು ಅಂತ ಕೇಳೋನ ಮನಸ್ಸಿನೊಳಗೆ ಅದಾನ ಅನ್ನೋ ವಿಶ್ವಾಸ ಇಲ್ಲ. ಇಲ್ಲ ಅಂತ ಹೇಳಿದರೆ ಅವನ ಮನಸ್ಸಿನೊಳಗೆ ಸಂಶಯ ಹುಟ್ಟುತ್ತದೆ. ಅದನ್ನು ಪಕ್ಕಾ ಹುಡುಕಿ 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 ಖಾತ್ರಿ ಮಾಡ್ಕೊಳ್ತಾನೆ. ಅದಕ್ಕೆ ನಾ ಇಲ್ಲ ಅನ್ನುವಂಥ ಉತ್ತರ ಅವನ ಸಂಶೋಧನೆಗೆ ನಾಂದಿ ಆಗ್ತದೆ. ಅದಕ್ಕೆ ಅವನಿಗೆ ಇಲ್ಲ ಅಂತ ಹೇಳಿದೆ ನಾನು. ಇನ್ನು ಇಲ್ಲೇನು ಅಂತ ಕೇಳಿದವನಿಗೆ ಅದಾನ ಅಂತ ಹೇಳಿದೆ. ಖಂಡಿತವಾಗಲೂ ಅದಾನ ಅಂತ ಯಾಕೆ ಹೇಳಿದೆ ಅಂದರೆ, ಇಲ್ಲ ಅವನಿಗೆ ನಾ ಇಲ್ಲ ಅಂದರೆ ಕುಂತ ಬಿಡ್ತಿದ್ದವ, ಎಲ್ಲೂ ಹೋಗೋ ಪ್ರಶ್ನೆನೇ ಇಲ್ಲ. ಇಲ್ಲೇನು ಅಂತ ಕೇಳಿದವನಿಗೆ ಅದಾನಂತ ಯಾಕೆ ಹೇಳಿದ್ದೆ ಅಂತಂದ್ರೆ, ನಾನು ಅದಾನಂತ ಹೇಳಿದ್ನಿ ಅಂದ್ರೆ ಅವನು ಹುಡುಕಾಡಕ್ಕೆ ಚಾಲೂ ಮಾಡ್ತಾನೆ. ಅವನ ಹುಡುಕಾಡುವಿಕೆಗೆ ನನ್ನ ಉತ್ತರ ಕಾರಣ ಆಗಬೇಕು, ಒಂದು ಪ್ರೇರಣೆ ಆಗಬೇಕು ಅನ್ನೋದ್ರ ಸಲುವಾಗಿ ಅವನಿಗೆ ನಾನು ಅದಾನ ಅಂತ ಹೇಳಿದೆ. ಇಲ್ಲ ಅನ್ನೋರಿಗೆ ಅದಾನ, ಅದಾನ ಅನ್ನೋರಿಗೆ ಇಲ್ಲ. ಈ ಎರಡೂ ಉತ್ತರಗಳು ಯಾಕಂದ್ರೆ ಅವನ ಮನಸ್ಸಿನೊಳಗೆ ಸಂದೇಹ ಹುಟ್ಕೋಬೇಕು. ಸಂದೇಹ ಅನ್ನೋ ಬೆಂಕಿ ಹುಟ್ಟುಕೊಂಡು ಅವನ ವಿವೇಕವನ್ನು ಪರಿಶುದ್ಧಗೊಳಿಸಬೇಕು ಅನ್ನೋ ಕಾರಣಕ್ಕೆ ನಾನು ಹಂಗೆ ಉತ್ತರ ಹೇಳಿದೆ ಅಂತ ಬುದ್ಧ ಹೇಳ್ತಿದ್ದ. ಅದಕ್ಕೆ ಸಂಶಯ ಬಹಳ ಒಳ್ಳೆಯದು. ಸಂಶಯ ಬಂತು ಅಂದರೆ ಬರೋಕ್ಕೆ ಅವಕಾಶ ಕೊಡಬೇಕು, ಅದನ್ನು ನಿರಾಕರಣೆ ಮಾಡಬಾರ್ದು. ಆದ್ರೆ ಒಂದು ಮಾತು ನೆನಪಿಟ್ಟುಕೊಳ್ಬೇಕು, ಅದೇನು ಅಂತ ಕೇಳಿದ್ರೆ, ಬಂದಿರುವಂಥ ಸಂದೇಹವನ್ನು ಮನಸ್ಸಿನೊಳಗೆ ಹಂಗ ಇಟ್ಕೊಂಡು ಕೊಂಡಿರಬಾರ್ದು. ಕಾಲೊಳಗೆ ಮುಳ್ಳ, ಮನಸ್ಸಿನೊಳಗೆ ಸಂಶಯ ಹಂಗ ಬಿಡಬಾರ್ದಂತದನ್ನು. ಕಾಲೊಳಗೆ ಮುಳ್ಳು ಮುರಿತು ಅಂದ್ರೆ ಸ್ವಲ್ಪ ದಿವಸ ಆದಮೇಲೆ ಅದು ಕೊಳೆತು ಟಸ 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 ಹೊಡಿಲಿಕ್ಕೆ ಶುರು ಮಾಡ್ತದೆ. ತಲೆಯೊಳಗೆ ಸಂಶಯ ಹುಟ್ಟುಕೋತು ಅಂದ್ರೆ ಅದು ಸುಮ್ಮನೆ ಇರ್ಲಿಕ್ಕೆ ಬಿಡಂಗಿಲ್ಲ, ಅದು ಕಿರಿಕಿರಿ ಕೊಡ್ತಿರ್ತದೆ. ಹುಟ್ಕೊಂಡಿರುವಂಥ ಸಂಶಯವನ್ನು ಏನಾದರೂ ಪ್ರಯತ್ನವನ್ನು ಮಾಡಿ ಪರಿಹಾರ ಕಂಡುಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ತತ್ಪರರಾಗಬೇಕು, ಮುಂದುವರಿಬೇಕು. ಅಂದ್ರೆ ಆ ಸಂಶಯದ ಸದುಪಯೋಗ. ಸಂಶಯ ಬಹಳ ಒಳ್ಳೆಯದು. ಆದರೆ ಬಹಳ ದಿವಸ ಉಳ್ಕೋತು ಅಂದ್ರೆ ಬಹಳ ಕೆಟ್ಟ. ಬಹಳ ದಿವಸ ಬಿಡಬಾರ್ದು ಅದನ್ನು. ಅದಕ್ಕೆ ತಕ್ಷಣವೇ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕು. ಮನುಷ್ಯನೊಳಗೆ ಸಂಶಯ ಬಂದದಂತ ತಿಳ್ಕೊಂಡು ಯಾರ್ಯಾರ ಮುಂದೆ ಹೇಳ್ಕೊತ ತಿರುಗಾಡಬಾರ್ದು. ಯಾರ ಮುಂದೆ ಹೇಳಿದ್ರೆ ಆ ಸಂಶಯಕ್ಕೆ ಪರಿಹಾರ ಸಿಗ್ತದನೋ ಅವ್ರ ಮುಂದೆನ ಅದನ್ನು ಹೊರಗೆ ಹಾಕಬೇಕು. ಅಂದಾಗ ಮಾತ್ರ ಆ ಸಂಶಯಕ್ಕೆ ಸರಿಯಾದ ಮಾರ್ಗದರ್ಶನ ಸಿಗ್ತದೆ, ಸರಿಯಾದ ಪರಿಹಾರ ಸಿಗ್ತದೆ. ಉತ್ತರ ಕೊಡೋದೇ ಗೊತ್ತಿಲ್ಲದೆ ಇರುವವನ ಮುಂದೆ ನೀವೇನಾದರೂ ಸಂಶಯವನ್ನು ವ್ಯಕ್ತ ಮಾಡಿದ್ರಿ ಅಂದ್ರೆ ಆ ಸಂಶಯ ನಿಷ್ಪ್ರಯೋಜನ ಆಗ್ತದೆ. ಅದರಿಂದ ನಿಮಗೆ ಯಾವ ಪರಿಹಾರನೂ ಕೂಡ ದೊರೆಯೋದಿಲ್ಲ. ಅರ್ಜುನನಿಗೆ ಸಂಶಯ ಬಂತು, ಕೃಷ್ಣನ ಮುಂದೆ ಹೇಳ್ಕೊಂಡವ. ಅಗಸ್ತ್ಯರಿಗೆ ಸಂಶಯ ಬಂತು, ರೇಣುಕ ಭಗವತ್ಪಾದರ ಮುಂದನ ಹೇಳ್ಕೊಂಡ್ರು ಅಂತ ಹೇಳಿ ಅವರಿಗೆ ಪರಿಹಾರ ಸಿಕ್ತು. ಜಗತ್ ಕಲ್ಯಾಣಕಾರಕವಾಗಿರುವಂತಹ 2 ಉದ್ಬೋಧಕವಾದ ಗ್ರಂಥಗಳು ಸಮಾಜಕ್ಕೆ ಸಿಕ್ಕು. ಯೋಗ್ಯ ವ್ಯಕ್ತಿಯ ಮುಂದೆ ಯೋಗ್ಯವಾಗಿರುವಂತಹ ಸಂಶಯ ಹೊರಬಂತು ಅಂದ್ರೆ ಒಂದು ದೊಡ್ಡ ಕ್ರಾಂತಿನೇ ಉಂಟಾಗ್ತದ ಅನ್ನೋದಕ್ಕೆ ಭಗವದ್ಗೀತೆ, ಸಿದ್ಧಾಂತ ಶಿಖಾಮಣಿ 2 ಅಮೂಲ್ಯ ಗ್ರಂಥಗಳು ಪ್ರತ್ಯಕ್ಷ ನಿದರ್ಶನ, ಪ್ರತ್ಯಕ್ಷ ಸಾಕ್ಷಿ.
ಪ್ರತ್ಯಕ್ಷ ಸಾಕ್ಷಿ. ಆ ಹಿನ್ನೆಲೆಯಲ್ಲಿ ಸಂಶಯವನ್ನು ಬಹಳ ದಿವಸ ಇರಲಿಕ್ಕೆ ನಾವು ಬಿಡಬಾರ್ದು. ಯೋಗ್ಯ ವ್ಯಕ್ತಿಗಳ ಮುಂದೆ ಅದನ್ನು ಪ್ರಕಟ ಮಾಡಬೇಕು, ವಿನಂತಿ ಮಾಡಿಕೊಳ್ಬೇಕು, ತೋಡ್ಕೊಳ್ಬೇಕು. ಒಂದು ವೇಳೆ ಬಹಳ ದಿವಸ ಉಳಿತು ಅಂದ್ರೆ ಅದೇನಾಗುತ್ತೆ ಅಂದ್ರೆ ಸಂಶಯಾತ್ಮ ವಿನಶ್ಯತಿ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಆ ಸಂಶಯವೇ ಅವನ ಆತ್ಮ ಆಗಿ ಪರಿಣಮಿಸ್ತದೆ. ಆಮೇಲೆ ಯಾರು ಏನು ಹೇಳಿದರೂ ಕೂಡ ಅವನ ಮನಸ್ಸಿನೊಳಗಿನ ಸಂಶಯ ಅದು ಹೋಗೋದೇ ಇಲ್ಲ. ಕಾಲೊಳಗೆ ಮುರಿದ ಮುಳ್ಳ ಬೇಗ ತಕ್ಕೊಂಡ್ರೆ ಒಳ್ಳೆಯದು, ಇರಲಿಲ್ಲ ಅಂದ್ರೆ ಅಲ್ಲೇ ಅದು ಇನ್ಫೆಕ್ಷನ್ ಆಗಿ ಗಾಯ ಮಾಡಿ ಕೀವಾಗಿ ಕಾಲಿಗೆ ಮತ್ತೇನು ಆಗಬಾರದೆಲ್ಲ ಆಗಿ ಗ್ಯಾಂಗ್ರೀನ್ ಆಗಿ ಕೊನೆಗೊಂದು ದಿವಸ ಕಾಲನ ಕಟ್ ಮಾಡೋ ಪರಿಸ್ಥಿತಿಗೆ ಬರ್ತದೆ. ಹಾಗಾಗಬಾರ್ದು ಅಂದರೆ ಏನು ಮಾಡಬೇಕು? ಅದು ಇನ್ಫೆಕ್ಷನ್ ಆಗೋದಕ್ಕೆ ಪ್ರಾರಂಭ ಆಗೋಕ್ಕಿಂತ ಮೊದಲು ಅದನ್ನು ಹೊರಗೆ ಹಾಕ್ಬಿಡ್ಬೇಕು. ಸಂಶಯನೂ ಕೂಡ ಹಾಗೆ. ಮುಳ್ಳು ಕಾಲಿಗೆ ಇನ್ಫೆಕ್ಷನ್ ಮಾಡಿದ್ರೆ ಸಂಶಯ ಮನಸ್ಸಿಗೆ ಇನ್ಫೆಕ್ಷನ್ ಮಾಡ್ತದೆ, ಬುದ್ಧಿಗೆ ಇನ್ಫೆಕ್ಷನ್ ಮಾಡ್ತದೆ. ಅದಕ್ಕೆ ಅದನ್ನು ಬಹಳ ದಿವಸ ಇಟ್ಕೋಬಾರ್ದು. ಇರಬೇಕು, ಬಹಳ ದಿವಸ ಇಟ್ಕೋಬಾರ್ದು. ಆ ಸಂಶಯವೇ ನಮ್ಮ ಅಂತಃಕರಣ ಆಗಬಾರ್ದು, ಆತ್ಮ ಆಗಬಾರ್ದು. ಸಂಶಯೇನ ವಿನಶ್ಯತಿ ಅಂತ ಹೇಳಿಲ್ಲ ಭಗವದ್ಗೀತೆಯಲ್ಲಿ, ಸಂಶಯ ಆತ್ಮ ವಿನಶ್ಯತಿ. ಸಂಶಯವೇ ಅವನ ಆತ್ಮ ಆಯಿತು ಅಂದ್ರೆ ಅವ ಸಂಶಯದ ಮಯ ಆಗಿ ಹೋಗ್ಬಿಟ್ಟ ಅಂದ್ರೆ ಅವಾಗ ಅವನ ವಿನಾಶ ಶುರುವಾತು ಅಂತ ತಿಳ್ಕೊಂಬಿಡ್ಬೇಕು, ಸರ್ವನಾಶ ಶುರುವಾತು ಅಂತ ತಿಳ್ಕೊಂಬಿಡ್ಬೇಕಂತ. ಅದಕ್ಕೆ ಸಂಶಯ ಬೇಕು, ಆದ್ರೆ ಅದಕ್ಕೆ ಬಹಳ ದಿವಸ ಬಿಡಬಾರ್ದು. ಯೋಗ್ಯ ಗುರುವಿನ ಮುಂದೆ ಅದನ್ನು ವಿನಂತಿ ಮಾಡಿಕೊಳ್ಬೇಕು, ಪರಿಹಾರವನ್ನು ಕಂಡುಕೊಳ್ಬೇಕು. ಸಾಮಾನ್ಯವಾಗಿ 2 ಪ್ರಕಾರದ ನಿರ್ಣಯಗಳಿರ್ತಾವೆ. ಒಂದು ಸಂಶಯ ಪೂರ್ವದ ನಿರ್ಣಯ, ಆಮೇಲೆ ಮತ್ತೊಂದು ಸಂಶಯದ ನಂತರದ ನಿರ್ಣಯ. ಸಂಶಯ ಪೂರ್ವದ ನಿರ್ಣಯ ಏನಿರ್ತದಲ್ಲ ಅದು ಗಟ್ಟಿಮುಟ್ಟಾಗಿರಂಗಿಲ್ಲ. ಆ ನಿರ್ಣಯವನ್ನು ಯಾರಾದರೂ ಅಲುಗಾಡಿಸ್ಬೋದು, ಯಾರಾದರೂ ಹೊರ ಹಾಕ್ಬೋದು. ಆದರೆ ಸಂಶಯ ಬಂದ ನಂತರ ಪರಿಶುದ್ಧಗೊಂಡಿರುವ ಪರಿಪಕ್ವಗೊಂಡಿರುವಂತಹ ನಿರ್ಣಯವನ್ನು ಯಾರಿಂದಲೂ ಕೂಡ ಅಲುಗಾಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉದಾಹರಣೆಗೆ, ಸಕ್ಕರೆ ತಿಂದೇ ಇಲ್ಲ ನೀವು ಅಂತ ಇಟ್ಕೊಳ್ರಿ, ತಿಂದಿರ್ತೀರಿ, ಸುಮ್ಮನೆ ಕಲ್ಪನಾ ಮಾಡ್ಕೊಳ್ರಿ. ಸಕ್ಕರೆ ತಿಂದೇ ಇಲ್ಲ, ಸಕ್ಕರೆ ಹೆಂಗಿರ್ತದೆ ಅನ್ನೋದೇ ಗೊತ್ತಿಲ್ಲ. ಆ ಸಮಯದೊಳಗೆ ಯಾರೋ ಒಬ್ಬರು ಸಕ್ಕರೆ ಬಹಳ ಸಿಹಿ ಇರ್ತದ ಅಂತ ಹೇಳಿದರು, ಸಕ್ಕರೆ ಬಹಳ ಸಿಹಿ ಇರ್ತದ ಅಂತ ಹೇಳಿದರು. ಅವ್ರು ನಿಮಗೆ ಬಹಳ ಬೇಕಾದವರಿದ್ದರು. ಅವ್ರು ಹೇಳ್ತಾರ ಅಂದಮೇಲೆ ಸಕ್ಕರೆ ಸಿಹಿನ ಇರಬೇಕು ಅಂತ ನೀವು ನಂಬಿದ್ರಿ. ಇನ್ನೊಬ್ಬ ಬಂದ, ನೀವು ಸಕ್ಕರೆ ತಿಂದಿಲ್ಲ ಅನ್ನೋದು ಅವನಿಗೆ ಗೊತ್ತಿತ್ತು. ಅವ ಬಂದು ನಿಮ್ಮ ಎದುರಿಗೆ ನಿಂತ್ಕೊಂಡಾಗ ಸಕ್ಕರೆ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ನೀವು ಕೇಳಿದ್ರೆ ನಿಮ್ಮನ್ನು ಸ್ವಲ್ಪ ಚಿಕಿತ್ಸೆಗೆ ಒಳಪಡಿಸ್ಬೇಕಂತ ಹೇಳಿ ಅವ ಏನಂದ ಅಂದ್ರೆ ಸಕ್ಕರೆ ಬಹಳ ಖಾರ ಇರ್ತೈತಿ ಅಂದ. ಸಕ್ಕರೆ ಬಹಳ ಖಾರ ಇರ್ತೈತಿ ಅಂದ. ನಿಮ್ಮ ಮನಸ್ಸಿನೊಳಗೆ ಏನು ಶುರುವಾತು? ಸಂಶಯ ಶುರುವಾತು ನೋಡ್ರಿ. ಮೊದಲ ನೀವು ಸಿಹಿ ಅಂತ ತಿಳ್ಕೊಂಡಿದ್ರಿ, ಸಕ್ಕರೆ ಬಹಳ ಸಿಹಿ ಅಂತ ತಿಳ್ಕೊಂಡಿದ್ರಿ. ಎದರಿಂದ? ನಿಮ್ಮ ಒಬ್ಬ ಸ್ನೇಹಿತ ಹೇಳಿದ್ದ ಅನ್ನೋ ಕಾರಣಕ್ಕೆ ಸಕ್ಕರೆ ಸಿಹಿ ಅಂತ ತಿಳ್ಕೊಂಡಿದ್ರಿ. ಆದರೆ ಇನ್ನೊಬ್ಬ ಬಂದು ಸಕ್ಕರೆ ಬಹಳ ಖಾರ ಇರ್ತದ ಅಂದಾಗ ನಿಮ್ಮ ಆ ನಿರ್ಣಯ ಡೋಲಾಯಮಾನ ಆಗಕ್ಕೆ ಶುರುವಾಯಿತು. ಅವ ಸಿಹಿ ಅಂದ, ಇವ ಖಾರ ಅಂದ. ಏನು ಖಾರ ಇರ್ತೈತೋ ಏನು ಸಿಹಿ ಇರ್ತೈತೋ? ಸಂಶಯ ಶುರುವಾಯಿತು. ಈ ಸಂಶಯ ಯಾವಾಗ ಪರಿಹಾರ ಆಗೋದು? ಸಕ್ಕರೆ ತಿಂದಾಗ ಗೊತ್ತಾಗೋದು ಇದು. ಆಮೇಲೆ ಸಕ್ಕರೆ ಇದ್ದವನ ಹತ್ರ ಹೋಗ್ಬೇಕಲ್ಲ, ಸಕ್ಕರೆ ತಿನ್ಬೇಕಂದ್ರೆ ಯಾರ ಹತ್ರ ಹೋಗ್ಬೇಕು?
ಸಕ್ಕರೆ ಇದ್ದವನ ಹತ್ರನೂ ಹೋಗ್ಬೇಕು. ಖಾರ ಇದ್ದವನ ಹತ್ರ ಹೋದ್ರೆ ಸಕ್ಕರೆ ಸಿಗ್ತದ ನಿಮಗೆ? ಇಲ್ಲ. ಸಕ್ಕರೆ ಯಾರ ಹತ್ರ ಐತೋ ಅಲ್ಲೇ ಹೋಗ್ಬೇಕು. ಆಮೇಲೆ ಸಕ್ಕರೆ ಇದ್ದವನ ಹತ್ರ ಹೋದ್ರಿ, ಸ್ವಲ್ಪ ಸಕ್ಕರೆ ಕೊಡಪ್ಪ ಅಂತ ಕೇಳಿದ್ರಿ, ಅವ ಸಕ್ಕರೆ ಕೊಟ್ಟ, ನೀವು ತಿಂದ್ರಿ, ನಿಮಗೆ ಬಹಳ ರುಚಿ ಅನ್ನಿಸ್ತು, ಸಿಹಿ ಅನ್ನಿಸ್ತು. ಆವಾಗ ಆ ನಂತರ ಸಕ್ಕರೆ ತಿಂದ ಮೇಲೆ ಯಾರಾದರೂ ಬಂದು ಸಕ್ಕರೆ ಖಾರ ಇರ್ತೈತಿ ಅಂದ್ರೆ ಅಂತ ಹೇಳಿದ್ರೆ ನೀವು ನಂಬ್ತೀರಿ? ಖಾರ ಇರ್ತೈತಿ ಅಂತ ಹೇಳಿದ ಅವನ ಕಪಾಳಕ್ಕೆ 2 ಕೊಟ್ಟು ಸಕ್ಕರೆ ಖಾರ ಇರಂಗಿಲ್ಲ, ಅದು ಸಿಹಿನ ಇರ್ತದ ಅಂತ ಹೇಳ್ತೀರಿ. ಇದು ಸಂಶಯದ ನಂತರ ಬರುವಂಥ ನಿರ್ಣಯ. ಸಂಶಯದ ಮೊದಲು ಬರೋ ನಿರ್ಣಯವನ್ನು ಯಾರೂ ಅಲುಗಾಡಿಸಬಹುದು, ಆದರೆ ಸಂಶಯದ ನಂತರ ಪರಿಪಕ್ವಗೊಂಡಿರುವ ಅನುಭವಜನ್ಯವಾಗಿರುವಂಥ ನಿರ್ಣಯವನ್ನು ಯಾರೂ ಕೂಡ ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಶಾಸ್ತ್ರಗಳು ಹೇಳಿದು ಏನಂತ? ನೀನು ಪರಮಾತ್ಮನ ಸ್ವರೂಪ ಇದ್ದೀಯಾ, ನಿನಗೆ ಪರಮಾತ್ಮನಿಗೆ ಯಾವ ಭೇದನೂ ಇಲ್ಲ, ಅಯಮಾತ್ಮ ಬ್ರಹ್ಮ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ. ಶಾಸ್ತ್ರಗಳು ಹೇಳಿದು. ಶಾಸ್ತ್ರದ ಮಾತು ನೀವು ಕೇಳಿದ್ರಿ. ಸಕ್ಕರೆ ಸಿಹಿ ಐತಿ ಅಂತ ಸ್ನೇಹಿತ ಹೇಳಿದ, ನೀವು ಕೇಳಿದ್ರಿ. ಶಾಸ್ತ್ರದ ಮಾತು ಕೇಳಿ ನೀವು ನಿಮ್ಮ ಮನೆಯೊಳಗೆ ಹೋದ ಕೂಡಲೇ ಮನ್ಯಾಗಂತಾರ, ನೀವೇನಾದರೂ ಅಹಂ ಬ್ರಹ್ಮಾಸ್ಮಿ ಅಂದ್ರೆ, ನೀಯಲ್ಲಿ ಬ್ರಹ್ಮ ನನ್ನ ಮಗ ನೀನು ಅಂತ ನಿಮ್ಮಪ್ಪ. ನಿಮ್ಮ ಮನೆಯವ್ರು ಅಂತಾರೆ, ಎಲ್ಲಿ ಬ್ರಹ್ಮ ತೆಗ್ರಿ ಮತ್ತು ಏನು ಮಾಡಿರಿ ನಮ್ಮ ಯಜಮಾನ್ರಿ ಅಂತ. ನಿಮ್ಮ ಮಗ ಇದ್ದಂದ್ರೆ ನಮ್ಮ ಅಪ್ಪ ನೀನೆಲ್ಲಿ ಬ್ರಹ್ಮ ಅಂತ ನಾವು. ಆವಾಗ ಸಂಶಯ ಶುರುವಾಗ್ತದೆ, ನಾ ಬ್ರಹ್ಮ ಏನು ಅಪ್ಪೋ, ನಾ ಬ್ರಹ್ಮ ಏನು ಮಗನೋ. ಇದು ಪರಿಹಾರ ಎಲ್ಲಿ ಆಗಬೇಕು? ಸಕ್ಕರೆ ಇದ್ದಲ್ಲೇ ಹೋಗ್ಬೇಕಲ್ಲ ನೀವು. ಸಕ್ಕರೆ ಇದ್ದಲ್ಲೇ ಹೋದಾಗನೇ ಸಕ್ರಿಯ ಅನುಭವದ ನಿರ್ಣಯ ಸ್ಪಷ್ಟವಾಗಿ ಆಗ್ತದೆ. ಹಂಗೆ ಬ್ರಹ್ಮಸ್ವರೂಪನಾಗಿರುವಂಥ ಗುರುವಿನ ಬಳಿಗೆ ಹೋದಾಗ ಮಾತ್ರ ನೀನು ಬ್ರಹ್ಮ ಅನ್ನುವಂಥ ನಿರ್ಣಯ, ಅಪರೋಕ್ಷ ಜ್ಞಾನ ನಿಮಗೆ ಉಂಟಾಗಲಿಕ್ಕೆ ಸಾಧ್ಯ. ಇದು ಸಂಶಯದ ನಂತರ ಪರಿಶುದ್ಧಗೊಂಡ ನಿರ್ಣಯ ಅದಾಗ್ತದೆ. ಆವಾಗ ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನು ಯಾರಿಂದಲೂ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಸಂಶಯ ಬರಬೇಕು, ಸ್ವಲ್ಪ ದಿವಸ ಇರಬೇಕು. ಆ ನಂತರ ಯೋಗ್ಯರ ಮುಂದೆ ಅದು ಪ್ರಸ್ತಾಪ ಆಗಬೇಕು. ಅವರು ಕೊಟ್ಟ ವಿಚಾರಧಾರೆಗೆ ತಲೆಬಾಗಿ ಆ ಸಂಶಯಕ್ಕೆ ಪರಿಹಾರವನ್ನು ಕಂಡುಕೊಂಡು ನಿಜವಾದ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಆ ಹಿನ್ನೆಲೆಯಲ್ಲಿ ಸಂಶಯದ ಪಾತ್ರ ಬಹಳ ಮುಖ್ಯವಾಗಿರುವಂತಹದ್ದು. ಆದರೆ ಸಂಶಯ ಯಾರಲ್ಲಿರಬೇಕು? ಶಿಷ್ಯನಾದವನಲ್ಲಿ ಸಂಶಯ ಇರಬೇಕು. ಯಾಕೆ ಅಂದರೆ ಸಂದಿಗ್ಧವಾನ್ ಶಿಷ್ಯ. ಸಂಶಯ ಯಾರಲ್ಲಿರಬಾರ್ದು? ಗುರುವಿನಲ್ಲಿ ಸಂಶಯ ಇರಬಾರ್ದು. ಅದಕ್ಕೇ ಚಿನ್ನ ಸಂದೇಹ ವಿಭ್ರಮಂ ಅಂತ ಬರ್ಕೊಂಡು ಬಂದರು. ಶಿಷ್ಯನಲ್ಲಿ ಸಂಶಯ ಇದ್ರೆ ಒಳ್ಳೆಯದು. ಗುರುವಿನಲ್ಲಿ ಸಂಶಯ ಇತ್ತು ಅಂದ್ರೆ, ಇನ್ನು ಗುರುನೇ ಸಂಶಯಗ್ರಸ್ತ ಆಗಿದ್ದ ಅಂದ್ರೆ ಶಿಷ್ಯನ ಸಂಶಯ ಅವೇನು ಪರಿಹಾರ ಮಾಡೋಕ್ಕೆ ಸಾಧ್ಯದ ಹೇಳಿ? ಅವನಿಂದ ಹೆಂಗೆ ಪರಿಹಾರ ಮಾಡೋಕ್ಕೆ ಸಾಧ್ಯದ? ಗುರುನೇ ಸಂಸಾರದೊಳಗೆ ಸಿಕ್ಕು ಒದ್ದಾಡ್ತಿದ್ದ ಅಂದ್ರೆ ಇನ್ನು ನಿಮ್ಮನ್ನೇನು ಸಂಸಾರದಿಂದ ಮುಕ್ತನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ? ಸಾಧ್ಯ ಇಲ್ಲ. ಅದಕ್ಕೆ ಗುರುವಾದವನು ಸಂಶಯದಿಂದ ಮುಕ್ತನಾಗಿರಬೇಕು. ಸಂಶಯವನ್ನು ಕತ್ತರಿಸಿ ಹಾಕಿಕೊಂಡವನಾಗಿರಬೇಕು. ಸಂಶಯದ ಒಂದು ತುಣುಕು ಕೂಡ ಅವನ ಮನಸ್ಸಿನ ಮೂಲೆಯೊಳಗೆ ಉಳಿದುಕೊಳ್ಳಲಾರದಂತೆ ಎಲ್ಲ ವಿಧವಾಗಿರುವಂತಹ ಜ್ಞಾನವನ್ನು, ಪರಿಚಯವನ್ನು, ವಿವೇಕವನ್ನು ಅವನು ಜಾಗೃತ ಮಾಡಿಕೊಂಡವನಾಗಿರಬೇಕು. ಆಮೇಲೆ ಕೇವಲ ಸಂಶಯ ಅಷ್ಟೇ ಅಲ್ಲ, ಅವನಲ್ಲಿ ವಿಭ್ರಮೆನೂ ಇರಬಾರ್ದು. ಸಂಶಯನೇ ಬಹಳ ದಿವಸ ಉಳ್ಕೋತು ಅಂದರೆ ಅದು ವಿಭ್ರಮೆಯಾಗಿ ಪರಿಣಮಿಸ್ತದೆ. ಅದು ಕೂಡ ಗುರುವಾದವನಲ್ಲಿ ಇರಬಾರ್ದು. ಹಿಂಗೆ ನಾವು ಗುರುಗಳನ್ನು ಹುಡುಕಬೇಕಾಗಿತ್ತು ಅಂದ್ರೆ ನಿಸ್ಸಂಶಯವಾಗಿರುವಂಥ ಗುರುವನ್ನು ಹುಡುಕಬೇಕು.
ಸಂಶಯರಹಿತನಾಗಿರುವಂಥ ಗುರುವನ್ನು ನಾವು ಆಯ್ಕೆ ಮಾಡಬಹುದು. ಮುಂದುವರೆದು ಗುರುವಿನಲ್ಲಿ ಈ ನಿಸ್ಸಂದಿಗ್ಧತೆ, ಈ ಸಂಶಯರಾಹಿತ್ಯ ಯಾವುದರ ಮೂಲಕ ಬರ್ತದೆ ಅನ್ನೋದನ್ನು ಹೇಳ್ತಾರೆ ಅವರು. ಸರ್ವತಂತ್ರ ಪ್ರಯೋಗಜ್ಞಂ, ತಾನು ತಿಳಿದುಕೊಂಡಿರುವಂತಹ ಎಲ್ಲ ಜ್ಞಾನವನ್ನು ಪ್ರಾಯೋಗಿಕವಾಗಿ ಅನುಭವ ಮಾಡಿಕೊಂಡಿರಬೇಕು. ಪ್ರಾಯೋಗಿಕವಾಗಿ ಕೇವಲ ಶಾಸ್ತ್ರದಲ್ಲಿ ಹೇಳಿತು, ಶಾಸ್ತ್ರದಲ್ಲಿ ಕೇಳಿದ, ಓದ್ದ, ತಿಳ್ಕೊಂಡಿದ್ದ ನಡೆಯಂಗಿಲ್ಲ. ಜ್ಞಾನದಲ್ಲಿ ಎರಡು ಪ್ರಕಾರ ಇರ್ತಾವೆ, ಪರೋಕ್ಷ ಜ್ಞಾನ ಮತ್ತು ಅಪರೋಕ್ಷ ಜ್ಞಾನ ಅಂತ. ಪರೋಕ್ಷ ಜ್ಞಾನ ಅಂದರೆ ಇನ್ನೊಬ್ಬರಿಂದ ಕೇಳಿದ್ದು, ತಿಳ್ಕೊಂಡಿದ್ದು. ಅಪರೋಕ್ಷ ಜ್ಞಾನ ಅಂದ್ರೆ ಸ್ವತಃ ಅದನ್ನು ಅನುಭವ ಮಾಡಿಕೊಂಡಿರೋದು. ಕೇವಲ ಶಾಸ್ತ್ರವನ್ನು ಓದಿ ತಿಳ್ಕೊಂಡವನಾಗಿರಬಾರ್ದು, ತನ್ನ ಗುರುವಿನ ಮೂಲಕ ಕೇಳಿ ತಿಳ್ಕೊಂಡವನಾಗಿರಬಾರ್ದು. ಅದನ್ನು ಪ್ರತಿಯೊಂದನ್ನು ಕೂಡ ಪ್ರಾಯೋಗಿಕವಾಗಿ ಅನುಭವಿಸಿ ತಿಳಿದುಕೊಂಡವನಾಗಿರಬೇಕು. ಸಕ್ರಿಯ ಬಗ್ಗೆ ಕೇಳಿ ತಿಳ್ಕೊಂಡವನಾಗಿರಬಾರ್ದು, ಸಕ್ರಿಯ ತಿಂದು ಅದರ ಸಿಹಿಯನ್ನು ಬಲ್ಲವನಾಗಿರಬೇಕು. ಅದಕ್ಕೆ ಸರ್ವತಂತ್ರ ಪ್ರಯೋಗಜ್ಞಂ, ಎಲ್ಲ ವಿಧವಾಗಿರುವಂಥ ತಂತ್ರಗಳನ್ನು, ತಂತ್ರ ಅಂದರೆ ವಿದ್ಯೆ, ಜ್ಞಾನ, ವಿವೇಕ ಅಂತ ಅರ್ಥ, ಶಾಸ್ತ್ರ ಅಂತ ಅರ್ಥ, ಅವುಗಳನ್ನು ಪ್ರಾಯೋಗಿಕವಾಗಿ ಪ್ರಯೋಗದ ಮೂಲಕ ಅರಿತುಕೊಂಡವನಾಗಿರಬೇಕು. ಪ್ರಾಯೋಗಿಕವಾಗಿರುವಂತಹ ಜ್ಞಾನ ಗುರುವಾದವನಲ್ಲಿ ಇರಬೇಕು. ಆವಾಗ ಮಾತ್ರ ಅವನು ಸಂಶಯ ದೂರ ಆಗ್ತದೆ. ಸಂಶಯವನ್ನು ದೂರ ಮಾಡೋದು ಯಾವುದು ಅಂದರೆ ಪ್ರಯೋಗ. ಈಗ ವಿಜ್ಞಾನ ಇರಂಗಿಲ್ಲ, ಅನೇಕ ವಿಜ್ಞಾನಿಗಳು ಸಂಶೋಧನೆಯನ್ನು ಮಾಡ್ತಾರೆ. ಮೊದಲು ಅವರು ಕಂಡು ಹಿಡಿತಾರೆ, ಅವ್ರಿಗೇನೋ ಒಂದು ಹೊಳಿತದ. ಕಂಡು ಹಿಡಿದ ಮೇಲೆ ಇದನ್ನು ಎಲ್ಲರೂ ಒಪ್ಕೋಬೇಕಲ್ಲ, ಇದು ಖಾತ್ರಿ ಆಗಬೇಕಲ್ಲ. ಒಬ್ಬ ವಿಜ್ಞಾನಿ ಬಲ್ಬ್ ಕಂಡು ಹಿಡಿದ. ಮೊದಲು ಇಷ್ಟು ದಪ್ಪ ಇತ್ತು ಅಂತ ಬಲ್ಬ್, ಅದು ಎಷ್ಟು ದಪ್ಪ ಇತ್ತು ಬಲ್ಬ್. ಹಲವಾರು ಬಾರಿ ಕೆಡಿಸಿ, ಒಡೆದು, ಮುರಿದು, ಮತ್ತೇನೇನೋ ಮಾಡಿ ವಿದ್ಯುತ್ತಿನಿಂದ ಬೆಳಕನ್ನು ನೀಡಬಹುದು ಅನ್ನೋದನ್ನು ವಿಜ್ಞಾನಿ ಕಂಡು ಹಿಡಿದ. ಅದನ್ನು ಕೇವಲ ತನ್ನ ಮಟ್ಟಿಗೆ ತಾನಾಗಿ ಕಂಡುಕೊಂಡು ರೂಮ್ನೊಳಗೆ ಕೂಡಲಿಲ್ಲ. ನಾನು ಹೇಳಿದ ಮೇಲೆ ಎಲ್ಲರೂ ಒಪ್ಕೋಬೇಕಲ್ಲ, ಅದನ್ನು ಮಾಡಿ ತೋರಿಸ್ಬೇಕಲ್ಲ. ಮಾಡಿ ತೋರಿಸ್ಬೇಕು ಅಂದರೆ ಮೊದಲು 100 ಸಲ ಚೆಕ್ ಮಾಡ್ಕೋಬೇಕು. ಅದನ್ನು 100 ಸಲ ಚೆಕ್ ಮಾಡ್ಕೋಬೇಕು. ಈ ಕರೋನಾ ಬಂದಾಗ ವ್ಯಾಕ್ಸಿನ್ ಕೊಡ್ತಾರಲ್ಲ ನಿಮ್ಗೆ, ಆ ವ್ಯಾಕ್ಸಿನ್ನ ಕರೆಕ್ಟ್ ಐತೋ ಇಲ್ಲೋ ಅನ್ನೋದನ್ನು ಖಾತ್ರಿ ಮಾಡ್ಕೋಬೇಕಾದ್ರೆ ಮೊದಲು ಎಷ್ಟೋ ಜನರ ಮೇಲೆ ಅದನ್ನು ಪ್ರಯೋಗ ಮಾಡಿ ಅನೇಕ ವರ್ಷಗಳವರೆಗೆ ಪರೀಕ್ಷೆ ಮಾಡಿ ಆಮೇಲೆ ಅದನ್ನು ಖಾತ್ರಿ ಮಾಡ್ತಾರೆ, ಇದು ಯೋಗ್ಯದ ಅಂತ ಹೇಳಿ. ಹಂಗೆ ವೈಜ್ಞಾನಿಕ ಸಂಶೋಧನೆಯೂ ಕೂಡ ಹಲವಾರು ಪ್ರಯೋಗಗಳ ನಂತರ ಅದು ಬಹಿರಂಗ ಜಗತ್ತಿಗೆ ತೋರಿಸಲ್ಪಡ್ತದೆ, ಹೊರಗಡೆಗೆ ಬಿತ್ತರಿಸಲ್ಪಡ್ತದೆ. ಆವಾಗ ಅದನ್ನು ಎಲ್ಲರೂ ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ವಿಜ್ಞಾನದ ಪ್ರಯೋಗ ಅಷ್ಟೇ ಅಲ್ಲ, ಆಧ್ಯಾತ್ಮದ ಪ್ರಯೋಗವೂ ಕೂಡ ಇದೇ ರೀತಿಯಾಗಿ ನಡ್ಕೊಂಡು ಬರ್ತದೆ. ತಾನು ತಿಳಿದುಕೊಂಡಿರುವಂಥ ಎಲ್ಲವನ್ನು ಅವನು ಪ್ರಾಯೋಗಿಕವಾಗಿ ಅನುಭವಿಸಿದವನಾಗಿರಬೇಕು. ಸರ್ವತಂತ್ರ ಪ್ರಯೋಗಜ್ಞಂ. ಆಮೇಲೆ ಧಾರ್ಮಿಕಂ, ಅವನು ಧರ್ಮವಂತನೂ ಕೂಡ ಆಗಿರಬೇಕು. ಧರ್ಮವನ್ನು ಬರೇ ಹೇಳೋದಕ್ಕೆ ಮಾತ್ರ ಬಳಸೋದಲ್ಲ, ಸ್ವತಃ ಅವನು ಧರ್ಮವನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡವನಾಗಿರಬೇಕು. ಯಾವುದೇ ಒಂದು ನಮ್ಮ ಮಾತು ಪರಿಣಾಮಕಾರಿ ಆಗಬೇಕು ಅಂತ ಕೇಳಿದ್ರೆ ಕೇವಲ ಕೇಳಿ ಹೇಳೋದ್ರಿಂದ ಪರಿಣಾಮ ಆಗೋದಿಲ್ಲ, ಓದಿ ಹೇಳೋದ್ರಿಂದ ಪರಿಣಾಮ ಆಗೋದಿಲ್ಲ. ಅದನ್ನು ಸ್ವತಃ
ಆಚರಿಸಿ ಹೇಳೋಣದರಿಂದ ಅದರ ಪರಿಣಾಮ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನ ಮೇಲೆ ಉಂಟಾಗ್ತದೆ. ಅದಕ್ಕೆ ಗುರುವಾದವ ಏನು ಮಾಡಬೇಕು ಅಂದ್ರೆ ಧಾರ್ಮಿಕನೂ ಕೂಡ ಆಗಿರಬೇಕು. ಲಿಂಗ ಕಟ್ಕೊಡ್ರಿ ಅಂತ ಬರೀ ಹೇಳಬಾರ್ದು, ಅವನು ಲಿಂಗವನ್ನು ಕಟ್ಕೊಂಡಿರಬೇಕು. ಲಿಂಗ ಪೂಜೆ ಮಾಡ್ರಿ ಅಂತ ಬರೀ ಹೇಳೋದಾಗಬಾರ್ದು, ಅವನು ಸ್ವತಃ ಲಿಂಗ ಪೂಜೆಯನ್ನು ಮಾಡ್ತಾ ಇರಬೇಕು. ಹಾನಗಲ್ ಕುಮಾರ ಶಿವಯೋಗಿಗಳ ಜೀವನದೊಳಗೆ ಒಂದು ವಿಶೇಷವಾಗಿರುವಂಥ ಘಟನೆ ಬರ್ತದೆ. ಅವರು ಹುಬ್ಬಳ್ಳಿ ಸಿದ್ಧಾರೂಢ ಮಠದಲ್ಲಿ ಓದ್ತಿದ್ರು. ನಿಮಗೆಲ್ಲ ಗೊತ್ತದೆ, ಅದು ಆರೂಢ ಪರಂಪರೆ, ಅದ್ವೈತ ಪರಂಪರೆ. ಲಿಂಗದ ಅವಶ್ಯಕತೆ ನನಗಿಲ್ಲ ಅಂತ ಸಿದ್ಧಾರೂಢರು ಸಿದ್ಧಿಯನ್ನು ಪಡ್ಕೊಂಡ್ಮೇಲೆ ಲಿಂಗವನ್ನು ಬಿಟ್ಟಿದ್ರು. ಕೊನೆಯ ಅವಸ್ಥೆಗೆ ಲಿಂಗದ ಅವಶ್ಯಕತೆ ಇಲ್ಲ ಅನ್ನೋ ತತ್ವವನ್ನೇ ಪ್ರತಿಪಾದನೆ ಮಾಡ್ತಿದ್ರು. ಬಹಳ ಜನ ಅದನ್ನು ಒಪ್ಪಿಕೊಂಡು ಸಾಕ್ತಿದ್ರು. ಅವರ ಗರಡಿಯಲ್ಲೇ ಇವರು ಕುಮಾರಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಸಿದ್ಧಾರೂಢ ಮಠದೊಳಗನ ಓದ್ತಿದ್ರು. ಆದರೆ ಅವ್ರ ಮನಸ್ಸಿನೊಳಗೆ ಸಂಶಯ ಬಂತು. ಇಲ್ಲೈತೆ ನೋಡಿ ಸಂಶಯ, ಲಿಂಗ ಕಟ್ಕೋಬೇಕೋ ಕಟ್ಕೋಬಾರ್ದು. ಮೂಲ ಮನೆತನದಿಂದ ಕಟ್ಕೊಂಡು ಬಂದಾರ, ಇಲ್ಲರೇ ಲಿಂಗದ ಅವಶ್ಯಕತೆ ಇಲ್ಲ ಅಂತಾರ. ಏನು ಮಾಡಬೇಕು? ಬಿಡಬೇಕೋ ಕಟ್ಕೋಬೇಕು? ಬಹಳ ಜನ ಬಿಡ್ರಿ ಅಂದರು, ಬಹಳ ಜನ ಕಟ್ಕೋರಿ ಅಂತೂ ಅಂದರು. ಯಾರ ಮಾತು ಕೂಡ ಹಾನಗಲ್ ಕುಮಾರ ಶಿವಯೋಗಿಗಳ ಮನಸ್ಸಿನ ಮೇಲೆ ಸಮಾಧಾನಕರವಾಗಿರುವಂಥ ಪರಿಣಾಮವನ್ನು ಬೀರಲಿಲ್ಲ. ಆವಾಗ ಒಬ್ಬ ಮಹಾತ್ಮರು ಅವರಿಗೊಂದು ಮಾರ್ಗದರ್ಶನ ಮಾಡಿದರು. ಎಮ್ಮಿಗನೂರೊಳಗೆ ಜಡಿಸಿದ್ರು ಅಂತದಾರ, ಅವ್ರ ಹತ್ರ ಹೋದ್ರೆ ನಿನಗೆ ಸರಿಯಾದ ಮಾರ್ಗದರ್ಶನ ಸಿಗ್ತದ ಅಂತ ಹೇಳಿದರು. ಮನಸ್ಸಿನೊಳಗಿನ ಸಂಶಯ ಕಳ್ಕೋಬೇಕು ಅಂತ ಹೇಳಿ ಕುಮಾರಸ್ವಾಮಿಗಳು ಎಮ್ಮಿಗನೂರಿಗೆ ಹೋದರು. ಎಮ್ಮಿಗನೂರೊಳಗಿರೋ ಜಡಿಸಿದ್ರು ಅವರು ಆರೂಢ ಸ್ಥಿತಿಯಲ್ಲಿದ್ದವರು. ಅವ್ರ ಎದೆ ಮೇಲೂ ಲಿಂಗ ಇರಲಿಲ್ಲ. ಇವ್ರು ಬರ್ತಾರ ಅನ್ನೋದು ಗೊತ್ತಾತ ಅವರಿಗೆ, ತ್ರಿಕಾಲ ಜ್ಞಾನಿಗಳಾಗಿದ್ದರು. ಇವ್ರು ಬರ್ತಾರ ಅನ್ನೋದು ಗೊತ್ತಾದ ತಕ್ಷಣನೇ ಆಶ್ರಮದಲ್ಲಿ ಸೇವೆಗೆ ಅಂತ ಓಡಾಡ್ತಾ ಇರುವಂಥವರ ಎದುರಿಗೆ ಅವ್ರು ಹೇಳಿದ್ರಂತೆ, ನಮ್ಮ ಆಶ್ರಮಕ್ಕೆ ಇವತ್ತೊಬ್ಬ ಖರೆ ಮನುಷ್ಯ ಬರಾಕತ್ತಾನೋ ಅವನು ಸ್ವಾಗತ ಮಾಡ್ಕೊಂಬರ್ರಿ ಅಂತ ಹೇಳಿದ್ರಂತೆ. ಖರೆ ಮನುಷ್ಯ ಬರಾಕತ್ತಾನ ಅಂತ ಹೇಳಿದ್ರಂತ. ಇವರೆಲ್ಲ ಮತ್ತು ನಾವೆಲ್ಲ ಯಾರ್ರಿ ಅಂದರು. ಮನುಷ್ಯ ಬರಾಕತ್ತಾನ ಅಂದ್ರೆ ನಾವೆಲ್ಲ ಯಾರು ಅಂತ ಕೇಳಿದ್ರು. ಅವಾಗ ಜಡಿಸಿದ್ರು ಹೇಳಿದ್ರಂತ, ನೀವೆಲ್ಲ ಮನುಷ್ಯರ ಪೈಕಿ ಮನುಷ್ಯರಲ್ಲ ಅಂತ ಹೇಳಿದ್ರು. ಮನುಷ್ಯರ ಪೈಕಿ ನೀವು ಮನುಷ್ಯರಲ್ಲ, ಖರೆ ಮನುಷ್ಯ ಅಲ್ಲಿ ಬರಾಕತ್ತಾನ ಅಂತ ಹೇಳಿದ್ರು. ಅವನು ಕರ್ಕೊಂಡು ಬರಾಕ 4 ಮಂದಿನ ಕಳಿಸ್ಕೊಟ್ರು. ಆಮೇಲೆ ಅವ್ರ ಜೊತೆಗೆ ಇನ್ನೊಬ್ಬ ಇರುವಂಥ ವ್ಯಕ್ತಿಯ ಕೊರಳೊಳಗಿರುವಂಥ ಒಂದು ಟಾವೆಲ್ಲು, ಕೆಂಪು ಟಾವೆಲ್ಲು, ಹೋದ 4 ಜನ ಕುಮಾರಸ್ವಾಮಿಯನ್ನು ಕರ್ಕೊಂಬರೋ ಸಂದರ್ಭದಲ್ಲಿ ಅಲ್ಲಿರುವಂಥ ಆಶ್ರಮದ ವ್ಯಕ್ತಿಯ ಹೆಗಲ ಮೇಲಿರೋ ಟಾವೆಲನ್ನು ಜಕ್ಕೊಂಡು ಅದಕ್ಕೆ ಒಂದು ಗಂಟು ಹಾಕಿ ಅದೇ ಒಂದು ಲಿಂಗ ಅನ್ನೋ ರೀತಿಯಲ್ಲಿ ಅದನ್ನು ತಯಾರು ಮಾಡಿಕೊಂಡು ಜಡಿಸಿದ್ರು. ಕೊಳ್ಳಿ ಕಟ್ಕೊಂಡ್ರಂತ ನೋಡ್ರಿ. ಒಬ್ಬ ಗುರುವಾದವನು ಶಿಷ್ಯನಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕಾಗಿತ್ತು ಅಂದ್ರೆ ತಾನು ಮೊದಲು ಸರಿಯಾದ ದಾರಿಗೆ ಹೋಗಬೇಕು ಅನ್ನೋದನ್ನು ಜಡಿಸಿದ್ರು ಕಲಿಸ್ಕೊಟ್ರು. ಲಿಂಗದ ಆಕೃತಿಯಲ್ಲಿ ಕೊಳ್ಳೊಳಗೆ ಕಟ್ಕೊಂಡ್ರು. ಆಮೇಲೆ ಕುಮಾರಸ್ವಾಮಿಗಳು ಬಂದ್ರಂತ. ಇವರು ಸಿದ್ಧಸ್ಥಿತಿಯಲ್ಲದಾರೋ ಏನು ಸುಮ್ಮನೆ ನಾಟಕ ಮಾಡ್ತಾರೋ ಅನ್ನೋದನ್ನು ಪರೀಕ್ಷೆ ಮಾಡಿದ್ರಂತ ಅವರು. ನಾವು ಹೇಳಿದ್ದೀವಲ್ಲ, ಪಾನಿ ಪೀನಾ ಛಾನಕ್ಕೆ ಗುರು ಕರ್ಣ ಪಹಚಾನಕ್ಕೆ. ವಿಚಾರ ಮಾಡಿ ಗುರುಗಳನ್ನು ಮಾಡ್ಕೋಬೇಕಲ್ಲ. ಇವ್ರು ಹೇಳಿದ ಮಾತು ನಾವು ಒಪ್ಕೋಬೇಕಾಯ್ತು ಅಂದ್ರೆ ಇವ್ರು ಹೆಂಗದಾರ ಮೊದಲು ನೋಡ್ಬೇಕು ಅಂದ್ರೆ ಅವ್ರು ಕುಮಾರಸ್ವಾಮಿಗಳು ಇವ್ರು ಹೆಂಗದಾರ ನೋಡ್ಬೇಕು ಅಂತ ಹೇಳಿ ಅವ್ರು ಕೇಳಿದ್ರು. ಏನು ತಗೋತಾರೆ? ಯಾಕಂದ್ರೆ ಗುರುಗಳ ಹತ್ರ ಹೋಗ್ಬೇಕಾರೆ ಖಾಲಿ ಕೈಲಿ ಹೋಗಬಾರ್ದು. ರಿಕ್ತ ಹಸ್ತೋ ನಗಚ್ಚೇದ್. ಖಾಲಿ ಕೈಯಿಂದ ದೇವರ ಸಾನ್ನಿಧ್ಯಕ್ಕೆ ಗುರುಗಳ ಹತ್ರ ಹೋಗಬಾರ್ದು.
ಅವರಿಗೆ ಉಪಯೋಗ ಆಗುವಂಥ ಯಾವುದಾದ್ರೂ ಸಾಮಗ್ರಿಯನ್ನು ತೆಗೆದುಕೊಂಡು ಹೋಗಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಜಡೇಸಿದ್ದರು ಏನು ತೊಗೊಳ್ತಾರ, ಅವ್ರಿಗೇನು ತೊಗೊಂಡು ಹೋಗಬೇಕು ಅಂತ ಕೇಳಿದಾಗ ಅಲ್ಲೊಬ್ಬರು ಯಾರೋ ಹೇಳಿದ್ರಂತ, ಅವರು ಎಲೆ, ಅಡಿಕೆ, ಸುಣ್ಣ, ತಂಬಾಕು ಇದನ್ನು ಹೆಚ್ಚು ಹಾಕೋತಿರ್ತಾರೆ, ಅದರ ಮೇಲೆ ಅವರಿಗೆ ಹೆಚ್ಚು ಪ್ರಿಯ ಅಂತ. ಅವಾಗ ಅದನ್ನು ತೊಗೊಂಡು ಹೋದ್ರಾತು ಅಂತ ಹೇಳಿ ಎಲ್ಲನೂ ಸ್ವಲ್ಪ ಸ್ವಲ್ಪ ತೊಗೊಂಡು ಬಂದರು. ಬಂದ ಮೇಲೆ ನಮಸ್ಕಾರ ಆಯ್ತು, ಚಮತ್ಕಾರ ಆಯ್ತು, ಶಿಷ್ಟಾಚಾರದ ಮಾತುಗಳಾದವು. ತನ್ನ ಪ್ರಶ್ನೆಯನ್ನು ಕೇಳೋದಕ್ಕಿಂತಲೂ ಮೊದಲ ಇವರಿಂದ ನನಗೆ ಉತ್ತರ ಸರಿಯಾಗಿ ಸಿಗ್ತದೋ ಇಲ್ಲೋ, ನನಗೆ ಉತ್ತರ ಕೊಡೋಕೆ ಇವರು ಯೋಗ್ಯ ಅದಾರೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡೋ ಸಲುವಾಗಿ ಕುಮಾರಸ್ವಾಮಿಗಳು ಏನು ಮಾಡಿದರು ಅಂದ್ರೆ, ಎಲೆ, ಅಡಿಕೆ, ಸುಣ್ಣ, ತಂಬಾಕು ಇದರೊಳಗೆ ಎಲ್ಲ ಕೂಡಿಸಿರ ಕೊಡಬೇಕು. ಇಲ್ಲ ಅಂದ್ರೆ ಮೊದಲು ಅಡಿಕೆ, ಆಮೇಲೆ ಎಲೆ, ಆ ನಂತರ ಬಡೆ ಸೊಪ್ಪು, ಆ ಎಲೆಗೆ ಸ್ವಲ್ಪ ಹಚ್ಚಿ ಸುಣ್ಣ ಕೊಡಬೇಕು. ಇಲ್ಲಾಂದ್ರೆ ಕೊನೆಗೆ ಒಂದು ಸ್ವಲ್ಪ ಸುಣ್ಣ ಕೊಟ್ಟರು ನಡೀತದ. ಆದರೆ ಕುಮಾರಸ್ವಾಮಿಗಳು ಏನು ಮಾಡಿದ್ರು ಗೊತ್ತನ್ರಿ, ಇವರು ಸಿದ್ಧಸ್ಥಿತಿ ಪರಿಪೂರ್ಣತೆಯನ್ನು ಪಡ್ಕೊಂಡೋದೋ ಇಲ್ಲೋ ಅನ್ನೋದನ್ನು ಖಾತ್ರಿ ಮಾಡಿಕೊಳ್ಳೋ ಸಲುವಾಗಿ ಅಡಕೆಯ ಆಕೃತಿಯನ್ನು ಮಾಡಿ ಮೊದಲು ಒಂದಿಷ್ಟು ಸುಣ್ಣನ ಕೊಟ್ರಂಥವ್ರು. ಒಂದಿಷ್ಟು ಸುಣ್ಣನೇ ಕೊಟ್ಟರೆ ಅದನ್ನು ಹಿಂದೆ ಮುಂದೆ ಏನೂ ನೋಡಲಾರ್ದನ ಕುಮಾರಸ್ವಾಮಿಗಳು ಕೊಟ್ಟಿರೋ ಸುಣ್ಣನ ಸೀದಾ ಬಾಯಿ ಹೊತ್ಕೊಂಡ್ರು. ಆಮೇಲೆ ಎಲೆ ಕೊಟ್ಟರು, ಆಮೇಲೆ ತಂಬಾಕು ಕೊಟ್ಟರು, ಆಮೇಲೆ ಕೊನೆಗೆ ಅಡಿಕೆ ಕೊಟ್ಟರು. ಅದು ಯಾವುದನ್ನು ಲೆಕ್ಕಿಸದೆ ಹೆಂಗೆ ಕೊಡ್ತಾರೋ ಹಂಗೆ ತಗೊಂಡು ಅದೇ ಪ್ರಸನ್ನ ಮುದ್ರೆಯಿಂದ ಜಡೇಸಿದ್ದರು ಕುಳಿತುಕೊಂಡಾಗ ಇವರು ನಿಜವಾದ ಸಿದ್ಧರಿದ್ದಾರೆ ಅಂತ ಅವ್ರ ಮುಂದೆ ತಮ್ಮ ಸಂಶಯವನ್ನು ಅರಿಕೆ ಮಾಡಿಕೊಂಡ್ರು. ಅವಾಗ ಜಡೇಸಿದ್ದರು ಹೇಳಿದ್ರಂತ, ನೀ ಹೆಂಗೆ ಬಂದು ಹಂಗೆ ಹೋಗು, ಚಲೋ ಆಕತಿ ಅಂತ ಹೇಳಿದ್ರಂತ. ನೀ ಹೆಂಗೆ ಬಂದು ಹಂಗೆ ಹೋಗು ಅಂತ. ಅದರ ಹಿಂದೆ 2-3 ಅರ್ಥ. ಹೆಂಗೆ ಬಂದು ಹಂಗೆ ಹೋಗು ಅಂದ್ರೆ, ನೀನು ಇಲ್ಲಿವರೆಗೆ ಲಿಂಗ ಕಟ್ಕೊಂಡೇ ಬಂದು ಲಿಂಗ ಕಟ್ಕೊಂಡೇ ಹೋಗು ಅಂತ ಒಂದು ಅರ್ಥ. ಆದ್ರೆ ನೀನು ಹುಬ್ಬಳ್ಳಿಯಿಂದನೇ ಬಂದು ಒಳ್ಳೆ ಹುಬ್ಬಳ್ಳಿಗೆ ಹೋಗು ಅಂತ, ಅದು ಮತ್ತೊಂದು ಅರ್ಥ. ಇನ್ನು ಹೆಂಗೆ ಬಂದು ಹಂಗೆ ಹೋಗು ಅಂದ್ರೆ, ನೀನು ಪರಮಾತ್ಮನಿಂದ ಬಂದೀಯ, ಪರಮಾತ್ಮನ ಕಡೆಗೇನೆ ಹೋಗು ಅಂತ ಕೊನೆ ಅರ್ಥ. ಇದು ಸಮಾಜ ಸುಧಾರಣೆ ಮಾಡೋದಕ್ಕಾಗಿ ನೀನು ಬಂದೀಯ, ಅದನ್ನೇ ಮಾಡ್ಕೋತ ಹೋಗು ಅಂತ ಮತ್ತೊಂದು ಅರ್ಥ. ಹೀಗೆ ಹಲವಾರು ನಿಗೂಢವಾದ ಅರ್ಥಗಳ ಒಂದೇ ಒಂದು ಮಾತನ್ನು ಜಡೇಸಿದ್ದರು ಹೇಳಿದಾಗ ಅದನ್ನೇ ಅನುಸರಿಸಿ ಹುಬ್ಬಳ್ಳಿಗೆ ಬಂದಾಗ ಅಲ್ಲೇ ಒಬ್ಬ ಶಿವಯೋಗಿಗಳು ಅವರಿಗೆ ತೊರೀತಾರೆ. ಅವರ ಸೇವೆಯನ್ನು ಮಾಡಿ ಅನುಷ್ಠಾನವನ್ನು ಮಾಡಿ ಹಾನಗಲ್ ಕುಮಾರಸ್ವಾಮಿಗಳು ಹಾನಗಲ್ ಮಠಕ್ಕಾಗಿ ದೊಡ್ಡ ಸಮಾಜ ಸೇವೆಯನ್ನು ಮಾಡಿ ಶಿವಯೋಗ ಮಂದಿರ, ಅಖಿಲ ಭಾರತ ವೀರಶೈವ ಮಹಾಸಭೆ ಇಂತಹ ಶ್ರೇಷ್ಠವಾದ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿ ಇವತ್ತು ನಮ್ಮ ಕಣ್ಣು ಮುಂದೆ ಅವರು ಅಳಿದರೂ ಕೂಡ ಉಳಿದುಕೊಂಡಿದ್ದಾರೆ ಅಂದರೆ ಅದರ ಹಿಂದೆ ಜಡೇಸಿದ್ಧರ ನಿರ್ಣಯ ಕೆಲಸ ಮಾಡಿತ್ತು ಅನ್ನುವಂಥದ್ದನ್ನು ನಾವು ಮರಿಬಾರದು. ಅದಕ್ಕೆ ಗುರುಗಳ ನಿರ್ಣಯ ಹೆಂಗಿರಬೇಕು ಅಂದ್ರೆ, ಸ್ವತಃ ಅವರು ನಡೆದು ಅನುಭವಿಸಿ ಅದನ್ನು ಪ್ರಾಯೋಗಿಕವಾಗಿ ಶಿಷ್ಯನಿಗೆ ಉಪದೇಶ ಮಾಡಿದಾಗ ಆ ಉಪದೇಶ ಪರಿಣಾಮಕಾರಿನೂ ಆಗಿರ್ತದೆ ಮತ್ತು ಪ್ರಭಾವಪೂರ್ಣನೂ ಕೂಡ ಆಗಿರ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಗುರುವಾದವನು ಚಿನ್ನ ಸಂದೇಹ ವಿಭ್ರಮನಾಗಿರಬೇಕು, ಸರ್ವತಂತ್ರ ಪ್ರಯೋಗಗಳನ್ನು ಬಲ್ಲವನಾಗಿರಬೇಕು, ಆ ನಂತರ ಅವನು ಧರ್ಮವಂತನಾಗಿರಬೇಕು, ಸ್ವತಃ ಧರ್ಮವನ್ನು ಅನುಷ್ಠಾನ ಮಾಡ್ತಾ ಇರಬೇಕು.